ಪ್ರಿಯರೇ, ಇವತ್ತು ನಮ್ಮ ಉಪವಾಸ ಪ್ರಾರ್ಥನೆಗೆ ನಿಮಗೆಲ್ಲರಿಗೆ ಯಾರು ಫೇಸ್ಬುಕ್ಕಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾಯಿದ್ದೀರಿ, ನಿಮಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ನಮ್ಮ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆ ಆದವನಿಗೆ ಸ್ತೋತ್ರ. ಈ ಸಮಯದಲ್ಲಿ ನೀನು ಒಳ್ಳೆಯವನಾಗಿದ್ದ ಕರ್ತನೇ ತಂದೆ, ನಿನ್ನ ಅಪಾರ ಪ್ರೀತಿಗೋಸ್ಕರ ಸ್ತೋತ್ರ. ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ, ಪರಿಶುದ್ಧ ಆತ್ಮನ ಸಹಾಯದಿಂದ. ನಿನ್ನ ವಾಕ್ಯ ಹೇಳ್ತಿದೆ, 2-3 ಜನ ನಾಮದಲ್ಲಿ ಎಲ್ಲಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಇಳಿದು ಬರ್ತೇನೆ. ವಾಗ್ದಾನ ಪ್ರಕಾರ ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ಪರಿಶುದ್ಧ ಆತ್ಮನೇ, ನೀನೇ ನಡೆಸಬೇಕು, ಆರಂಭದಿಂದ ಅಂತ್ಯ ತನಕ ನಡೆಸಬೇಕು. ಹೇಗೆ ಸ್ತುತಿ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು ನೀನು ನಮಗೆ ತಿಳಿಯಪಡಿಸು, ಕಲಿಸು. ನಿನ್ನ ವಾಕ್ಯ ಸತ್ಯದಿಂದಲೂ ಆತ್ಮದಿಂದಲೂ ನನಗೆ ಆರಾಧನೆ ಮಾಡುವವರು ಬೇಕೆಂದು ನಿನ್ನ ವಾಕ್ಯ ಹೇಳ್ತಿದ್ದೆ ಕರ್ತನೇ. ನಾವು ಆರಾಧನೆ ಮಾಡುವಾಗ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವಾಗ ನಮಗೆ ಸಹಾಯ ಮಾಡು. ನಮಗೆ ನಿನ್ನ ಸಹಾಯ ಬೇಕು ಪರಿಶುದ್ಧ ಆತ್ಮನೇ. ನೀನು ಸಹಾಯಕದಾಯಕನಾಗಿದ್ದಿ ಪರಿಶುದ್ಧ ಆತ್ಮನೇ. ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಪರಿಶುದ್ಧ ಆತ್ಮನೇ, ನಿನಗೆ ಬೇಕಾದ ರೀತಿಯಲ್ಲಿ ನಡೆಸು ಪರಿಶುದ್ಧ ಆತ್ಮನೇ. ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ, ಯಾರು ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ಅವರೆಲ್ಲರ, ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ನಿನಗೆ ಸಮರ್ಪಣೆ ಮಾಡ್ತೇನೆ ಕರ್ತನೇ. ಪ್ರತ್ಯೇಕವಾಗಿ ನಿನ್ನ ಪರಿಶುದ್ಧ ರಕ್ತವನ್ನು ನಾನು ಕೇಳ್ಕೊತೇನೆ ನಮ್ಮೆಲ್ಲರ ಮೇಲೆ, ತಲೆಯಿಂದ ಪಾದ ಬೆಳಗ್ಗೆ ಈ ಸ್ಥಳದಲ್ಲಿ ಕೇಳ್ಕೊತೇನೆ. ಪ್ರತ್ಯೇಕವಾಗಿ ನಿನ್ನ ಪರಿಶುದ್ಧ ದೇವದೂತನ್ನು ನಾನು ಕರೀತೇನೆ. ಪರಿಶುದ್ಧ ಆತ್ಮ ನಡೆಸು, ಆರಂಭದಿಂದ ಅಂತ್ಯ ತನಕ ನೀನು ನಡೆಸಬೇಕು. ಎಲ್ಲ ಸಹಿತವನ್ನು ಮಾಡಿದೆಲ್ಲ ಪ್ಲ್ಯಾನಿಂಗ್ ನಾನು ಯೇಸು ನಮ್ಮಲ್ಲಿ ಕ್ಯಾನ್ಸಲ್ ಮಾಡ್ತೇನೆ ಕರ್ತನೇ. ಪರಿಶುದ್ಧ ಆತ್ಮ ನೀನು ನಡೆಸಬೇಕು ಅಪ್ಪ ತಂದೆ. ಪ್ರಾರ್ಥನೆಯ ತುಂಬ ಅಗತ್ಯ ಉಂಟು ಅಪ್ಪ ತಂದೆ. ನಮಗೆ ಪ್ರಾರ್ಥನೆ ಆತ್ಮಂದ ತುಂಬಿಸು, ಎಲ್ಲರಿಗೆ ಪ್ರಾರ್ಥನೆ ಆತ್ಮಂದ ತುಂಬಿಸು ಕರ್ತನೇ. ನಿನ್ನಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಅಪ್ಪ ತಂದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ. ನಿನ್ನ ಆತ್ಮದಿಂದ ನಮಗೆಲ್ಲರಿಗೆ ತುಂಬಿಸು ಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಈ ಸಮಯದಲ್ಲಿ ನಿನ್ನ ಆತ್ಮದಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು ಕರ್ತನೇ. ನೀನೇ ನಮಗೆ ಆಧಾರವಾಗಿದ್ದಿ ಪರಿಶುದ್ಧಾತ್ಮ. ನಿನ್ನ ಮೇಲೆ ಆತುರದಲ್ಲಿ ನಾವು ಇದ್ದೇವೆ, ನಿನ್ನ ಮೇಲೆ ನಾವು ದೃಷ್ಟಿಸಿದ್ದೇವೆ ಪರಿಶುದ್ಧ ಆತ್ಮನೇ. ನೀನೇ ನಡೆಸಬೇಕು ಕರ್ತನೇ. ಅಪ್ಪ ತಂದೆ ಸ್ತೋತ್ರ ಕರ್ತನೇ. ಯಾರ್ಯಾರು ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ, ಅವರಿಗೆ ಸ್ವಸ್ಥತೆ ಆಗಲಿ, ಅವರಿಗೆ ಬಿಡುಗಡೆ ಆಗಬೇಕಂದು ನಾವು ಪ್ರಾರ್ಥನೆ ಮಾಡ್ತೇವೆ. ಕೊನೆಗೆ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಕರ್ತನೇ ಅವರಿಗೆ ಅವರೆಲ್ಲ ಬಂಧನಗಳು ಮುರಿಯಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ಅವರು ಫ್ರೀ ಆದಕ್ಕೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ನಾವೆಲ್ಲರೂ ನಮ್ಮ ತಂದೆ ಆದವರಿಗೆ ಆರಾಧನೆ ಮಾಡುವ, ಸ್ತುತಿ ಮಾಡುವ. ಯಾರು ಇಲ್ಲ
ಸ್ವಾಮಿ, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ, ಈ ಲೋಕದಲ್ಲಿ ಯಾರಿಲ್ಲ. ನೀನು ಹೇಳಿದೆ ನಮಗೆ, ನಿನಗೆ ಈ ಲೋಕದ ಅಂತ್ಯ ತನಕ ನಾವು ನಿನ್ನ ಸಂಗಡ ಇದ್ದೇನೆ ವಾಗ್ದಾನ ಮಾಡಿದೆ. ಆತನಿಗೆ ಸ್ತೋತ್ರ ಕಥನೆ. ನಿನ್ನ ನಾವು ಸ್ತುತಿಸ್ತೇವೆ, ಆರಾಧಿಸ್ತೇವೆ. ನಿನ್ನ ನಮ್ಮ ಒಟ್ಟಿಗೆ ಸೇರಿ ನಾವು ಸ್ತುತಿಸುವ ಆರಾಧಿಸುವ ಆತನನ್ನು. ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ನಿನ್ನ ಕೃಪೆಯೇ ಹಿರಿಯನಾಗಿಸಿತು, ನಿನ್ನ ಕೃಪೆಯೇ ಹೆಸರಿಡಿದದು, ನಿನ್ನ ಕೃಪೆಯೇ ಹಿರಿಯನಾಗಿಸಿತು, ನಿನ್ನ ಕೃಪೆಯೇ 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 ನಲಿದು ನಿನ್ನ ಕೃಪೆಯೇ ಸರಿದು ನಿನ್ನ ಕೃಪೆಯೇ ನೀತಿವಂತರಾಗಿರುವುದು ನಿನ್ನ ಕೃಪೆಯೇ ನಿನ್ನ ಕೃಪೆಯೇ 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 ಗ್ಲೋರಿ ಗ್ಲೋರಿ ಕೃಪೆಯೇ ಕೃಪೆ. ದೇವರ ಕೃಪೆ ಉಂಟು ನಮ್ಮ ಮೇಲೆ. ಮಾಡಿದ್ದು ನಿನ್ನ ಕೃಪೆಯೇ, ಮಾಡಿದ್ದು ನಿನ್ನ ಕೃಪೆಯೇ, ಅದ್ಭುತವ ಮಾಡಿದ್ದು ನಿನ್ನ ಕೃಪೆಯೇ, ಮಾಡಿದ್ದು ನಿನ್ನ ಕೃಪೆಯೇ 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 ಕೃಪೆಯನ್ನು ಹೊಗಳುವೆನೋ, ನಿನ್ನ ಕೃಪೆಯಿಂದ ಹೊಗಳುವೆನೋ, ಕೃಪೆಯನ್ನು ಹೊಗಳುವೆನೋ, ದೈವ ಕೃಪೆಯಿಂದ ಹೊಗಳುವೆನೋ. ಕೃಪೆಯೇ 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 ಹೌದು ಸ್ವಾಮಿ, ನನ್ನ ಕೃಪೆಯಿಂದ ನಾವು ಎದ್ದೇವೆ ಕಥನೆ. ಕೃಪೆಯಿಂದ ನೆಲೆ ನಿಂತೆವೋ, ನಿನ್ನ ಕೃಪೆಯಿಂದ ನೆಲೆ ನಿಂತೆವೋ. ಕೃಪೆಯೇ 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 ಕೃಪೆಯೇ
ಚಲಿಸ್ತಾ ಉಂಟು. ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಯೇಸುವಿಗೆ ಆರಾಧನೆ, ಯೇಸುವಿಗೆ ಹೇಳುವುದಂತೆ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದಂತೆ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ. ಅಪ್ಪಾ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನಂದೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದಂತೆ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು, ಹೌದು ಸ್ವಾಮಿ, ನಿನ್ನ ಅದ್ಭುತವಾದ ಪಾದ, ನಿನ್ನ ಚಂದವಾದ ಪಾದ ಅದು. ಇಲ್ಲವೇ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ, ಹೌದು ಸ್ವಾಮಿ. ಆ ದಿವಸ ನೀನು ಶಿಷ್ಯರಿಗೆ ಬಿರುಗಾಳಿ ಎಂದು ಬರೆದುದು ನೋಡಿ ಕತನೆ, ನೀನು ಆ ಕಡಲ ಮೇಲೆ ನಡೆದುಕೊಂಡು ಬಂದಿ ಕತನೆ, ಅವರ ಸಂಗಡ ಕತನೆ. ಅಪ್ಪ, ಹಣ ಇರುವುದರಿಂದ ಭಯವೇ ಇಲ್ಲವೇ, ಆರಾಧನೆ ಯೇಸುವಿಗೆ. ಹೌದು, ನಿನ್ನ ಮಕ್ಕಳ ಜೀವಿತದಲ್ಲಿ ಅಪ್ಪ ತಂದೆ ಬಿರುಗಾಳಿ ಬರುವಾಗ ನೀನು ಹತ್ತಿರ ಬಂದು ಕತನೆ ಆ ಬಿರುಗಾಳಿಯನ್ನು ನಿಲ್ಲಿಸುವ ದೇವರಾಗದು ಕತನೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಹಲ್ಲೆಲೂಯಾ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ,
ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಕರ್ತನೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ ಸ್ತುತಿ ಆತನು ಸ್ವೀಕಾರ ಮಾಡಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗ್ತೇವೆ. ಸ್ವಲ್ಪ ದೇವರ ವಾಕ್ಯ ನಾವು ಕೇಳುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನಾವು ಕೇಳುವಾಗನೇ ದೇವರು ನಮಗೆ ಬಲಪಡಿಸ್ತಾನೆ, ಆಶೀರ್ವಾದ ಮಾಡ್ತಾನೆ ನಮಗೆ. ಮತ್ತು ನಮಗೆ ಹೇಗೆ ನಾವು ಪ್ರಾರ್ಥನೆಯಲ್ಲಿ ಗಟ್ಟಿ ನಿಲ್ಲಬೇಕೆಂದು ಆತ ನಮಗೆ ಕಲಿಸ್ತಾನೆ. ದೇವರಾತ್ಮ ನಮಗೆ ಕಲಿಸ್ತಾನೆ. ನಾವು ದೇವರಾತ್ಮನಿಗೆ ಬಿಟ್ಟು ಕೊಡುವ. ದೇವರಾತ್ಮನ ಹೇಗೆ ಬೇಕೋ ಹಾಗೆ ನಡೆಸಲಿ ಎಂದು ನಾವು ಪ್ರಾರ್ಥಿಸುವ. ಈ ಸಮಯದಲ್ಲಿ ವಾಕ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ನಮ್ಮ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆಯಾದವರಿಗೆ ಸ್ತೋತ್ರ. ನಿನ್ನ ಅಪಾರ ಪ್ರೀತಿಗಾಗಿ ಸ್ತೋತ್ರ, ಅಪಾರ ದಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನ ಕರ್ತನೇ. ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡೋದಕ್ಕೆ ಸ್ತೋತ್ರ ಕರ್ತನೇ. ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ದೇವರಾಗಿದೆ ನೀನು ತಂದೆ. ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಕ್ಕಳು ಕರ್ತನೇ ನಿನ್ನ ಸನ್ನಿಧಿಯಲ್ಲಿದ್ದಾರೆ. ನೀನು ಮಾತಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನೀನು ಮಾತಾಡುವ ದೇವರು ಕರ್ತನೇ. ವಾಕ್ಯದ ಮುಖಾಂತರ ಮಾತಾಡೋ ಕರ್ತನೇ. ನೀನು ಪರಲೋಕ ತೆರೆಯೋದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ಕರ್ತನೇ ಬಿತ್ತಲ್ಪಡುವಾಗ ಕರ್ತನೇ, ಹೃದಯದಲ್ಲಿ ಬಿತ್ತಲ್ಪಡುವ ಸೈತಾನನು ಅದಕ್ಕೆ ಕತ್ತುಗೊಳ್ಳದಾಗೆ ನಿನ್ನ ಪರಿಶುದ್ಧ ಆತ್ಮನ ಅಭಿಷೇಕದ ಮುದ್ರೆ ಹೊಡೆ ಕರ್ತನೇ. ಏಕೆಂದರೆ ಇವರು 100ರಷ್ಟು ಫಲ ಕೊಡಬೇಕಂತ ನಾವು ಪ್ರಾರ್ಥಿಸ್ತೇವೆ. ನನ್ನನ್ನು ಸಂಪೂರ್ಣವಾಗಿ ನಾನು ತಗ್ಗಿಸ್ತೇನೆ. ಈ ಸಮಯದಲ್ಲಿ ಕರ್ತನೇ ನನ್ನ ಬಾಯಿಯಾಗಿ ನೀನು ಉಪಯೋಗ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ನಾಮ ಮೇಲೆತ್ತಲ್ಪಡಬೇಕು ಕರ್ತನೇ. ಸ್ತೋತ್ರಪ್ಪ ತಂದೆ, ನಿನಗೆ ಸ್ತೋತ್ರ. ಯೇಸು ನಾಮ ತಂದೆ, ಆಮೆನ್. ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗುವ. ನಿಮ್ಮ ಸತ್ಯವೇದಿದ್ದರೆ ನೀವು ತೆಗೆಯಿರಿ. ಥ್ಯಾಂಕ್ ಯು ಲಾರ್ಡ್. ಯೆರೆಮೀಯನ ಗ್ರಂಥ ಅಲ್ಲಿ 29ರಲ್ಲಿ 7 ಈ ರೀತಿ ಹೇಳ್ತದೆ. ನಾನು ಯಾವ ಪಟ್ಟಣಕ್ಕೆ ನಿನ್ನನ್ನು ಸಾಗಿಸುವೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಪ್ರಿಯರೇ, ನಮಗೆ ದೇವರು ಈ ಲೋಕದಲ್ಲಿ ಒಂದೊಂದು ಪಟ್ಟಣದಲ್ಲಿ ಇಟ್ಟಿದ್ದಾನೆ, ಒಂದೊಂದು ಸ್ಥಳದಲ್ಲಿ ಇಟ್ಟಿದ್ದಾನೆ ನಮಗೆ. ಏಕೆಂದರೆ ಅದು ದೇವರ ಯೋಜನೆ ಆಗಿದೆ. ನೀವತ್ತು ಆ ಪಟ್ಟಣದಲ್ಲಿ, ಆ ಹಳ್ಳಿಯಲ್ಲಿ, ಪೇಟೆಯಲ್ಲಿ ನೀನು ವಿಶ್ವಾಸಿಯಾಗಿದ್ದರೆ ಆತನ ಒಂದು ಯೋಜನೆ ಉಂಟು. ಏಕೆಂದರೆ ನಿನ್ನ ಸುತ್ತಮುತ್ತಲೂ ಇದ್ದ ಜನ ಅವರಿಷ್ಟ ತನಕ ರಕ್ಷಣೆ ಹೊಂದಿಲ್ಲ ಮತ್ತು ಜೀವಿಸುವ ದೇವರು ಯಾರೆಂದು ಅವ್ರಿಗೆ ಗೊತ್ತಿಲ್ಲ. ಆದ ಕಾರಣ ನಿನಗೆ ಅಲ್ಲಿ ಇಟ್ಟಿದ್ದಾನೆ ದೇವರು. ಒಂದು ಯೋಜನೆ ಉಂಟು ಆತನದ್ದು. ಅದಕ್ಕೆ ಸರ್ ಇಲ್ಲಿ ಹೇಳ್ತಾ ಇದ್ದೇನೆ, ನಾನು ಯಾವ ಪಟ್ಟಣಕ್ಕೆ ನಿನ್ನನ್ನು ಸಾಗಿಸಿ 29ರಲ್ಲಿ 7 ನಾನು ಯೆರೆಮೀಯ, ನಾನು ಯಾವ ಪಟ್ಟಣಕ್ಕೆ ನಿನ್ನನ್ನು ಸಾಗಿಸಿದ್ದೇನೋ ಅದರ ಕ್ಷೇಮವನ್ನು ಹಾರೈಸು. ಒಳ್ಳೆಯದನ್ನು ಹಾರೈಸುವ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡು. ಪಟ್ಟಣದ ಜನಗೋಸ್ಕರ ಪ್ರಾರ್ಥನೆ ಮಾಡು. ನಿನ್ನ ದೇವರ ವಾಕ್ಯ ಹೇಳ್ತದೆ. ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಅಲ್ಲಿ ಇಟ್ಟಿದೆ. ನಿನಗೆ ಶುಭ ಸಂದೇಶ ಸಾರಲಿಕ್ಕೆ ಇಟ್ಟಿದೆ. ನಿನಗೆ ಒಳ್ಳೆಯ ಸುದ್ದಿ ಸಾರಲಿಕ್ಕೆ ಇಟ್ಟಿದೆ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆ ಸ್ಥಳದಲ್ಲಿ ನಿನಗೆ ಇಟ್ಟಿದ್ದಾನೆ ದೇವರು. ಏಕೆ? ಆತನ ಯೋಜನೆ ಆಗಿದೆ. ಪಟ್ಟಣದಲ್ಲಿ ತುಂಬ ಮಂದಿ ಇರ್ಬೋದು, ಎಷ್ಟೋ ಮಂದಿ ಪಟ್ಟಣದಲ್ಲಿ ಇರ್ಬೋದು ಸುತ್ತಮುತ್ತ ನಿನ್ನದು. ಅದು ನಿನಗೆ ಒಂದು ಯೋಜನೆ ಉಂಟು ದೇವರದ್ದು. ನಿನಗೆ ಪ್ರತ್ಯೇಕವಾಗಿ ಆ ಸ್ಥಳದಲ್ಲಿ ಇಟ್ಟಿದ್ದಾನೆ. ನಿನಗೆ ಆ ಪಟ್ಟಣಕ್ಕೆ ಕಾವಲುಗಾರನಾಗಿ ಇಟ್ಟಿದ್ದಾನೆ ಆತನು. ನೀನು ಆ ಪಟ್ಟಣದ ಕಾವಲುಗಾರನಾಗಿದೆ. ಆ ಪಟ್ಟಣಕ್ಕೆ ಆ ಕ್ಷೇಮಕ್ಕಾಗಿ ನೀನು ಪ್ರಾರ್ಥಿಸಬೇಕು. ಪಟ್ಟಣಕ್ಕೆ ನೀನು ಬೆಳಕಾಗಿ ಇರಬೇಕು.
ಆ ಪಟ್ಟಣಕ್ಕೆ ನೀನು ಸಾಕ್ಷಿಯಾಗಿ ಇರಬೇಕು ಎಂದು ದೇವರ ಚಿತ್ತ ಉಂಟು. ಅದಕ್ಕೆ ಸರ್ ಇಲ್ಲಿ ಹೇಳ್ತದೆ, ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸು ಹೇಳ್ತಾನೆ. ನೀನು ದೇವರನ್ನು ಪ್ರಾರ್ಥಿಸು ಎಂದು ಹೇಳ್ತಾನೆ. ನೀನು ಪ್ರಾರ್ಥನೆ ಮಾಡಬೇಕು ದೇವರಿಗೆ. ಅದರ ಕ್ಷೇಮವೇ ನಿನ್ನ ಕ್ಷೇಮ. ಪಟ್ಟಣದಲ್ಲಿ ಶಾಂತಿ ಸಮಾಧಾನ ಇದ್ದರೆ ಏನಾಗ್ತದೆ, ನೀವು ಕೂಡ ಶಾಂತಿ ಸಮಾಧಾನದಲ್ಲಿ ಜೀವಿಸಬಹುದು. ಪಟ್ಟಣದಲ್ಲಿ ಗಲಿಬಿಲಿ ಇದ್ದರೆ, ಪಟ್ಟಣದಲ್ಲಿ ಕುಡುಕರು ಹೆಚ್ಚಿದ್ದರೆ, ಪಟ್ಟಣದಲ್ಲಿ ವೈಭಿಚಾರ, ಪಟ್ಟಣದಲ್ಲಿ ಕೊಲೆ ದಂಗೆ ಇದ್ದರೆ ಏನಾಗ್ತದೆ, ಸಮಾಧಾನ ಹೋಗ್ತದೆ, ಪಟ್ಟಣದ ಸಮಾಧಾನ ಹೋಗ್ತದೆ. ನಿನಗೆ ಕೂಡ ಸಮಾಧಾನದಲ್ಲಿ ಇರಲಿಕ್ಕೆ ಆಗುವುದಿಲ್ಲ ಅಲ್ಲಿ. ಅದಕ್ಕೋಸ್ಕರ ದೇವರ ಯೋಚನೆ ಆ ಪಟ್ಟಣದಲ್ಲಿ ನಿನಗಿಟ್ಟಿದೆ. ಅದಕ್ಕೆ ದೇವರ ವಾಕ್ಯತೆ, ನೀನು ಪೌಳಿಗೋಳೆಯಲ್ಲಿ ನಿಂತು ಪ್ರಾರ್ಥಿಸು, ಆ ಪಟ್ಟಣಕ್ಕೋಸ್ಕರ ಪ್ರಾರ್ಥಿಸುವಾಗ ಏನಾಗ್ತದೆ, ದೇವರು ಚಲಿಸ್ತಾನೆ, ದೇವರ ಆತ್ಮ ಚಲಿಸ್ತದೆ, ದೇವದೂತರು ಚಲಿಸ್ತಾರೆ. ಯಾವಾಗ ನಿನ್ನ ಬಾಯಿಂದ ಆ ಪ್ರಾರ್ಥನೆ ಹೊರಗೆ ಬರ್ತದೆ, ಒಳಗಿಂದ, ಮನಸ್ಸಿನ ಒಳಗಿಂದ ಯಾವಾಗ ನಿನ್ನ ಪ್ರಾರ್ಥನೆ ಹೊರಗೆ ಬರ್ತದೆ, ಆಗ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಆ ಪಟ್ಟಣಕ್ಕೋಸ್ಕರ ನಿನಗೂ ಕಾಣದ ರೀತಿಯಲ್ಲಿ ಮಾಡ್ತಾನೆ. ಅಂದರೆ ನೀನು ಪ್ರಾರ್ಥನೆ ಮಾಡ್ತೀರಿ, ನಿನಗೇನು ಫೀಲಿಂಗ್ ಆಗುವುದಿಲ್ಲ. ಆದರೆ ಆತ್ಮಿಕ ಲೋಕದಲ್ಲಿ ಪ್ರಿಯರೇ ದೊಡ್ಡ ಕಾರ್ಯ ಆಗ್ತಾ ಉಂಟು, ದೊಡ್ಡ ಕಾರ್ಯ ಆಗ್ತಾನು. ಕೋಟೆ ಕೊತ್ತಳುಗಳು ಮುರಿಯಲ್ಪಡ್ತದೆ ಆ ಪಟ್ಟಣದಲ್ಲಿ. ಅದಕ್ಕೆ ಸರ್ ನಿನಗೆ ಅಲ್ಲಿ ಇಟ್ಟಿದ್ದಾನೆ ದೇವರು. ಎಲ್ಲ ಅಧಿಕಾರವನ್ನು ಕೊಟ್ಟು, ಸತ್ಯವನ್ನು ತಿಳಿಸಿ, ರಕ್ಷಣೆಯನ್ನು ಕೊಟ್ಟು ನಿನಗೆ ಬೆಳಕಾಗಿ ಆ ಪಟ್ಟಣಕ್ಕೆ ಇಟ್ಟಿದ್ದಾನೆ ಆತ. ಆ ಪಟ್ಟಣದಲ್ಲಿ ಇಡುವಾಗ ನಾವು ಹೇಗಿರಬೇಕು, ನಾವು ಕೂಡ ಅವರಾಗೆ ಜೀವಿಸಬೇಕಾ? ಅವರು ಹೇಗೆ ಜೀವಿಸ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಜೀವಿಸಬೇಕಾ? ಅವ್ರಿಗೆ ಗೊತ್ತಿಲ್ಲ, ಅವರು ಬೇಕಾದ ರೀತಿಯಲ್ಲಿ ಮಾತಾಡ್ತಾರೆ, ಬಾಯಿಗೆ ಬರುವಾಗ ಮಾತಾಡ್ತಾರೆ ಮತ್ತು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಆ ಪಟ್ಟಣದಲ್ಲಿ ಪಾಪ ಉಂಟು. ನಿನ್ನ ಜವಾಬ್ದಾರಿ, ನನ್ನ ಜವಾಬ್ದಾರಿ ಏನು? ನಾವು ಪ್ರಾರ್ಥಿಸುವಾಗ ಅಲ್ಲಿ ದೊಡ್ಡ ಕಾರ್ಯ ಆಗ್ತದೆ. ಇನ್ನೊಂದು ಅಲ್ಲಿ 12ನೇ ವಾಕ್ಯ ಎಲ್ಲಿದೆ ನೋಡಿ, ಯೆರೆಮೀಯ 12 ಅಲ್ಲಿ 29-12, ನೀನು ನನಗೆ ಮೊರೆಯಿಡುವಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿ ಕೊಡುವೆನು, ನೀವು ನನ್ನನ್ನು ಹುಡುಕುವಿರಿ ಹೇಳ್ತಾನೆ. ನೋಡಿ 12 ವಾಕ್ಯ ಏನಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು ವಾಕ್ಯ ನೋಡಿ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ನನಗೆ ಮೊರೆ ಇಡುವಾಗ, ಸ್ಪಷ್ಟವಾಗಿ ಹೇಳ್ತಾನೆ ದೇವರ ವಾಕ್ಯ, ನೀವು ಮೊರೆ ಇಡಬೇಕಂತೆ ಆತನಿಗೆ, ಆತನ ಸನ್ನಿಧಿಗೆ ಬರಬೇಕಂತೆ, ಆತನ ಸನ್ನಿಧಿಗೆ ತಂದು ನೀವು ಮೊರೆ ಇಡಬೇಕು ಆತನ ಹತ್ರ. ಯಾವ ಸರ್ವಶಕ್ತ ದೇವರ ಹತ್ರ, ಜೀವಿಸುವ ದೇವರ ಹತ್ರ ನಾವು ಮೊರೆ ಇಡಬೇಕು. ಮೊರೆ ಇಡುವಾಗ ಒಬ್ಬ ದೇವರ ಮಗನು, ದೇವರ ಮಗಳು ಮೊರೆ ಇಡುವಾಗ ಎಷ್ಟೋ ಬದಲಾವಣೆ ಆಗ್ತದೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆಕೆಯಲ್ಲಿ ಬದಲಾವಣೆ ಆಗ್ತದೆ, ನಿಮ್ಮ ಪಟ್ಟಣದಲ್ಲಿ ಬದಲಾವಣೆ ಆಗ್ತದೆ, ನಿನ್ನ ಪಟ್ಟಣ ಅಭಿವೃದ್ಧಿ ಆಗ್ತದೆ, ಎಲ್ಲ ಭಾಗದಲ್ಲಿ ಅಭಿವೃದ್ಧಿ ಆಗ್ತದೆ. ಪಟ್ಟಣದಲ್ಲಿದ್ದ ಕತ್ತಲೆ ಹೋಗ್ತದೆ, ಹೊರಗೆ ಹೋಗ್ತದೆ, ಬೆಳಕು ಬರ್ತದೆ, ಆ ಪಟ್ಟಣಕ್ಕೆ ಬೆಳಕು ಬರ್ತದೆ. ನಿಜ ದೇವರ ಭಯ ಶುರು ಆಗ್ತದೆ. ಆ ಪಟ್ಟಣದಲ್ಲಿ ದೇವರ ಭಯ ಆಗ್ತದೆ. ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಏಕೆಂದರೆ ನೀನು ಪ್ರಾರ್ಥಿಸುವಾಗ ಯೆಹೋವನು ಚಲಿಸುತ್ತಾನೆ. ಯೆಹೋವನು ಚಲಿಸುವಾಗ ಏನಾಗ್ತದೆ, ವೈರಿಯು ಚದರಿ ಹೋಗ್ತಾನೆ. ವೈರಿ ಎಂದರೆ ಯಾರು? ಸೈತಾನನ ಕಾರ್ಯವು, ಕತ್ತಲೆಯ ಕಾರ್ಯವು, ಅದು ಏನಾಗ್ತದೆ, ಬಿದ್ದು ಹೋಗ್ತದೆ ಅಲ್ಲಿ. ಏಕೆ? ನೀನು ಬೆಳಕಾಗಿದೆ, ನಿನಗೆ ಅಲ್ಲಿ ಪೌಳಿಗೋಡೆಯಾಗಿ ಇಟ್ಟಿದ್ದಾನೆ, ನಿನಗೆ ಕಾವಲುಗಾರನಾಗಿ ಅಲ್ಲಿ ಇಟ್ಟಿದ್ದಾನೆ ದೇವರು, ನನಗೆ ಕಾವಲುಗಾರನ ಇಟ್ಟಿದ್ದಾನೆ. ನೀನು ಯಾವ ಪಟ್ಟಣದಲ್ಲಿ ಕೂಡ ಇರು. ನೀನು ಎಣಿಸ್ದ ಅಲ್ಲ, ನಾನು ಈ ಪಟ್ಟಣದಲ್ಲಿ ಇದ್ದೇನೆ ಈಗ, ಅದು ದೇವರ ಯೋಜನೆಯಿಂದ ಎಣಿಸು. ಏಕೆಂದರೆ ನೀನು ಅಲ್ಲಿ ಇರುವಾಗ ಅಲ್ಲಿ ಕತ್ತಲೆ ಹೋಗ್ತದೆ, ಬೆಳಕು ಎಲ್ಲಿ ಉಂಟು ಅಲ್ಲಿ ಕತ್ತಲೆ ನಿಲ್ಲಕ್ಕೆ ಆಗೋದಿಲ್ಲ. ಎಷ್ಟು ಜನ ಕಾಯಿಲೆದಲ್ಲಿ ಇರ್ಬೋದು ಆ ಪಟ್ಟಣದಲ್ಲಿ, ನೀನು ಪ್ರಾರ್ಥಿಸಬೇಕು ಅವರ ಹೆಸರ. ಎಷ್ಟು ಜನ ಅಲ್ಲಿ ವೈಭಿಚಾರದಲ್ಲಿ ಇರ್ಬೋದು, ನೀನು ಪ್ರಾರ್ಥಿಸು. ದಂಗೆ, ಕೊಲೆ, ಬೇರೆ ಬೇರೆ ರೀತಿಯಲ್ಲಿ ದುರಾತ್ಮನ ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ ಏನು ಮಾಡಬೇಕು? ನಿನ್ನ ಕೆಲಸ, ನನ್ನ ಕೆಲಸ, ಅವರಿಗೆ ಹೆಸರ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಪ್ರಿಯರೇ ದೇವರು ಚಲಿಸ್ತಾನೆ, ದೇವರ ಸೈನ್ಯ ಚಲಿಸ್ತದೆ. ಅದೇ ಹೇಳ್ತಾನೆ ಇಲ್ಲಿ ನೋಡಿ, ನೀವು ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿ ಕೊಡುವೆನು. ನಿಮ್ಮ ಪ್ರಾರ್ಥನೆಗೆ ಕಿವಿ ಕೊಡ್ತಾನೆ ಪ್ರಿಯರಾತನು.
ಆತನು ಕೇಳುವ ದೇವರಾಗಿದ್ದಾನೆ, ಮಾತಾಡುವ ದೇವರಾಗಿದ್ದಾನೆ, ಮುಟ್ಟುವ ದೇವರಾಗಿದ್ದಾನೆ, ಚಲಿಸುವ ದೇವರಾಗಿದ್ದಾನೆ ಆತನು. ಏಕೆ? ಆತನು ಜೀವಿಸ್ತಾನೆ, ಆತನು ಜೀವಂತ ಇದ್ದಾನೆ. ಹೌದು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಹೌದು, ಎಲ್ಲರ ಭೂಲೋಕದ ಎಲ್ಲರ ಪಾಪಕಸ್ರ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ಪ್ರಿಯರೇ, ಯಾತಕಸ್ರ? ಎಲ್ಲ ಮಾನವನಿಗೆ ಬಿಡುಗಡೆ ಆಗಬೇಕು, ಎಲ್ಲ ಮಾನವನ ಬಿಡುಗಡೆ ಆಗಬೇಕು, ಎಲ್ಲ ಮಾನವನಿಗೆ ಅಂಧಕಾರದಿಂದ ಬಿಡುಗಡೆ ಆಗಿ ದೇವಕುಮಾರನ ರಾಜ್ಯದ ಬರಬೇಕೆಂದು ಆತನು ಪ್ರಾಣ ಕೊಟ್ಟಿದ್ದಾನೆ. ಪ್ರಾಣ ಕೊಟ್ಟು ಅಲ್ಲಿ ಇರಲಿಲ್ಲ ಆತನು. ಪ್ರಿಯರೇ, ಆತನಿಗೆ ಹೂಣಲ್ಪಟ್ಟು ಆತನು 3ನೇ ದಿವಸ ಜೀವಂತವಾಗಿದ್ದಾನೆ. ಆತನು ಜೀವಿಸುವ ದೇವರಾಗಿದ್ದಾನೆ. ಆತನು ಜೀವಿಸ್ತಾನೆ. ಈಗ ನಿಮ್ಮ ನೀವು ಮೊರೆ ಇಡುವಾಗ ಆತನು ಕೇಳುತ್ತಾನೆ, ಆತ ನಿನ್ನ ಹತ್ರ ಮಾತಾಡ್ತಾನೆ, ಆತನು ಚಲಿಸ್ತಾನೆ, ಆತನನ್ನು ಮುಟ್ಟುತ್ತಾನೆ. ಈ ನಂಬಿಕೆ ನಿಮ್ಮ ಹತ್ರ ಇರಬೇಕು. ನಂಬಿಕೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡ್ತೀರಿ ಅದು ನಿಮಗೆ ಸಿಗುವುದೆಂದು ಹೇಳ್ತಾರೆ. ದೇವರ ಚಿತ್ತಾನುಸಾರವಾಗಿ, ನಮ್ಮ ಭೋಗಕ್ಕೆಲ್ಲ. ಏಕೆಂದರೆ ನಿನಗೆ ಆ ಪಟ್ಟಣದಲ್ಲಿ ಇರುವುದಾದರೆ ಒಂದು ಯೋಜನೆ ಉಂಟು. ಏಕೆಂದರೆ ನಾವು ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾವು ದೇವರ ವಾಕ್ಯ, ನೀವು ಪರಲೋಕಕ್ಕೆ ಸಂಬಂಧಪಟ್ಟವನು, ಪರಲೋಕಕ್ಕೆ ಸಂಬಂಧಪಟ್ಟಿದ್ದೆ. ನೀನು ಭೂಲೋಕದಲ್ಲಿ ಇದ್ದೀವಿ, ಆದರೆ ನೀನು ಭೂಲೋಕದ ಅಲ್ಲಂದು ದೇವರ ವಾಕ್ಯ ಹೇಳ್ತಿದೆ. ಅದಕ್ಕೋಸ್ಕರ ಯೇಸುವಲ್ಲಿ 17ನೇ ವಾಕ್ಯದ ಪ್ರಾರ್ಥನೆ, ತಂದೆ ನೀನೇ ಕಳಿಸಿಕೊಟ್ಟಿದ್ದೆ, ನೀವು ನಂಬಿದ್ದಾರೆ. ಆದರೆ ಇವರು ಭೂಲೋಕದಲ್ಲಿ ಇದ್ದಾರೆ, ಆದರೆ ಇವರು ಭೂಲೋಕದವರಲ್ಲ. ಏಕೆಂದರೆ ಇವರು ನನ್ನನ್ನು ನಂಬಿದ್ದಾರೆ, ನನ್ನನ್ನು ನಂಬಿದ್ದಾರೆ. ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆತನ್ನು ನಂಬಿದ್ದಾರೆ. ಜೀವ ಸ್ವರೂಪನಾದವರು ನಂಬಿದ್ದಾರೆ. ಇವತ್ತು ನೀವು ವಿಶ್ವಾಸಿ ಆಗಿದ್ದರೆ, ಯಾರು ಆಗಿರ್ಬೋದು, ನೀನು ಯೇಸುವನ್ನು ನಂಬಿದರೆ ನೀನು ಜೀವ ಸ್ವರೂಪನಾದ ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಮೊರೆ ಇಡುವಾಗ ಆತನು ಕೇಳ್ತಾನೆ. ಎಫೆಸಕರಿದ ಪತ್ರಿಕೆ 6ರಲ್ಲಿ ಅಲ್ಲಿ 18 ಏನು ಹೇಳ್ತಾನೆ ನೋಡಿ. ಪ್ರಾರ್ಥನೆ ವಿಷಯದಲ್ಲಿ ಅಲ್ಲಿ ಮಾತಾಡ್ತಾ ಉಂಟು. 6ರಲ್ಲಿ 18 ಆತನು ಹೇಳ್ತಾನೆ, ಎಡೆಬಿಡದೆ ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡಬೇಕು ಎಂದು ಆತನು ಹೇಳ್ತಾ ಇದ್ದಾನೆ. ಬೇಸರಗೊಳ್ಳದೆ, ಎಡೆಬಿಡದೆ ನೀವು ಪ್ರಾರ್ಥಿಸಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀವು ಪವಿತ್ರಾತ್ಮನ ಪ್ರೇರಿತರಾಗಿ. ಹೇಗೆ? ನೀವು ಪವಿತ್ರಾತ್ಮನ ಪ್ರೇರಿತರಾಗಿ. ಈಗ ಪವಿತ್ರಾತ್ಮನ ಎಲ್ಲಿ ಉಂಟು? ನಿಮ್ಮ ಒಳಗಿದ್ದಾನೆ. ಓ ವಿಶ್ವಾಸಿಯ ಒಳಗೆ ಪವಿತ್ರಾತ್ಮನ ಇದ್ದಾನೆ. ಏಕೆ ಪವಿತ್ರಾತ್ಮ ಕೊಡಲ್ಪಟ್ಟದ್ದು? ದೇವರು ನಿನ್ನ ಸಂಗಡ ನನ್ನ ಸಂಗಡ ವಾಸ ಮಾಡಲಿಕ್ಕೆ ಬಯಸ್ತಾನೆ. ಮಾನವನ ಒಟ್ಟಿಗೆ ವಾಸ ಮಾಡಲಿಕ್ಕೆ ಬಯಸ್ತಾನೆ ದೇವರು. ತಂದೆಗೆ ಯಾರು ನೋಡಲಿಕ್ಕೆ ಆಗ್ತದ? ಆಗುವುದಿಲ್ಲ. ಅದಕ್ಕೋಸ್ಕರ ತಂದೆ ಮಾನವನಿಗೆ ಮುಟ್ಟಲಿಕ್ಕೆ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ಮುಟ್ಟಲಿಕ್ಕೆ ಆಗುವುದಿಲ್ಲ. ಏಕೆ? ಮಾನವನು ಪಾಪದಲ್ಲಿದ್ದಾನೆ. ಅದಕ್ಕೋಸ್ಕರ ದೇವರು ಈ ಶರೀರವ ಧಾರೆಯಾಗಿ ಬಂದ. ಏಕೆ? ಮಾನವನಿಗೆ ನಾನು ಮುಟ್ಟಬೇಕು, ಮಾನವಂತ ನಾನು ಆತನ ಹತ್ರ ಮಾತಾಡಬೇಕು, ಈ ಲೋಕದಲ್ಲಿ ಜೀವಿಸಬೇಕು. ನೋಡಿ, ಎಂಥ ಪದವಿಯನ್ನು ಬಿಟ್ಟು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ. ಏಕೆ? ನಿನಗೆ ಮುಟ್ಟಬೇಕು, ನಿನ್ನ ಹತ್ರ ಮಾತಾಡಬೇಕು. ಅದಕ್ಕೋಸ್ಕರ ಯೋನು ಹೇಳ್ತಾನೆ ಪತ್ರಿಕೆಯಲ್ಲಿ, ನಾವು ಅವರಿಗೆ ಮುಟ್ಟಿದ್ದೇನೆ, ಅವನೊಟ್ಟಿಗೆ ನಾವು ಊಟ ಮಾಡಿದ್ದೇವೆ, 3.5 ವರ್ಷ ಅವನ ಸಂಗಡ ನಾವು ಇದ್ದೇವೆ ಹೇಳ್ತಾನೆ. ಆತನೊಟ್ಟಿಗೆ ಇದ್ದ ಒಂದು ಅನುಭವ ಹೇಳ್ತಾ ಇದ್ದಾನೆ. ಆತನು ದೇವರ ಒಟ್ಟಿಗಿದ್ದ, ದೇವರು ಮಾನವನಾಗಿ ಈ ಲೋಕದಲ್ಲಿ ಇದ್ದ ಆ ಸಮಯದಲ್ಲಿ ಆತ ಅನುಭವ ಯೋಹಾನ ಹೇಳ್ತಾ ಇದ್ದಾನೆ. ಆ ಸರ್ವಶಕ್ತ ದೇವರಿಗೆ ಮುಟ್ಟಿದ್ದಾನೆ. ಆತನು ಯೇಸುಗೆ ಮುಟ್ಟಿದ್ದಾನೆ ಎಂದು ಹೇಳ್ತಾನೆ. ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದಾನೆ. ಆತನ ವಿಷಯದಲ್ಲಿ, ಆತನ ಪ್ರೀತಿ ವಿಷಯದಲ್ಲಿ ಬರೆಯುತ್ತಾ ಇದ್ದಾನೆ.
ಆತನು ಯಾತಕ್ಕೆ ಬಂದಿದೆ ಬರೆಯುತ್ತಾ ಇದ್ದಾನೆ ಅಲ್ಲಿ. ಏಕೆ? ಇವತ್ತು ಪರಿಶುದ್ಧ ಆತ್ಮನು ನೋಡಿ, ಯೇಸು ಈ ಲೋಕದಲ್ಲಿ ಇರುವಾಗ ಆತ ಮುಟ್ಟುತ್ತಿದ್ದ, ಮಾತಾಡ್ತಿದ್ದ, ಎಲ್ಲ ಮನೆಗೆ ಹೋಗ್ತಿದ್ದ, ಎಲ್ಲ ಆಯಿತು. ಈಗ ಆತನಿಗೆ ಕೊಟ್ಟ ಕೆಲಸ ಏನು? ಶಿಲುಬೆಗೆ ಹೋಗಬೇಕು ಆತನು. ಅದು ಕೊಟ್ಟು ಮುಗಿಸಿದ ಆತನು. ಮುಗಿಸಿದ ನಂತರ ಆತನು 3ನೇ ದಿವಸ ಜೀವಂತವಾಗಿದ್ದಾನೆ. ಈಗ ಜೀವಂತವಾದ ನಂತರ ಯಾರು? ಯೇಸು ಆತ್ಮದಲ್ಲಿದ್ದಾನೆ. ಆದರೆ ನಿಮಗೆ ಅನರ್ಥರಾಗಿ ನಾವು ಬಿಡುವುದಿಲ್ಲ ಎಂದು ಆತನು ಏನು ಮಾಡ್ತಾನೆ? ಪರಿಶುದ್ಧ ಆತ್ಮನನ್ನು ಕಳಿಸ್ತಾನೆ. ಈಗ ಆತನು ಇಲ್ಲಿದ್ದಾನೆ. ದೇವರು ಪರಿಶುದ್ಧ ಆತ್ಮನಲ್ಲಿ ನಮ್ಮ ಒಳಗಿದ್ದಾನೆ ಆತನು. ಈಗ ಇಲ್ಲಿ ದೇವರ ವಾಕ್ಯತೆ ಪರಿಶುದ್ಧಾತ್ಮನ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ನೋಡಿ, ಎಲ್ಲ ಸಮಯಗಳಲ್ಲಿ ನೀವು ಹೋಗುವಾಗ, ನೀವು ಟ್ರಾವೆಲ್ ಮಾಡುವಾಗ, ಮನೆಯಲ್ಲಿ ಕೂತ್ಕೊಳ್ಳುವಾಗ, ಮನೆ ಕೆಲಸ ಮಾಡುವಾಗ, ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ನೋಡಿ, ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಸಕಲ ವಿಧವಾದ ಪ್ರಾರ್ಥನೆ. ಹೇಗೆ ಪ್ರಾರ್ಥನೆ ಮಾಡೋದು? ನಿಮಗೆ ಹೋಗುವಾಗ, ಬರುವಾಗ, ಕೆಲಸ ಮಾಡುವಾಗ ಏನು ಅನ್ಯ ಭಾಷೆಯಲ್ಲಿ ಮಾತಾಡಿ ಆತನ ಥರ ಸಂಪರ್ಕ ಇಡಬೇಕು. ನೀವು ಸಂಪರ್ಕ ಇಡುವುದು ತಂದೆ ಮಗನ ಸಂಪರ್ಕ. ನಿಮಗೆ ಮನಸ್ಸಿನ ಒಳಗೆ ಪ್ರಾರ್ಥನೆ ಮಾಡ್ಬೋದು. ದೊಡ್ಡ ಬೊಬ್ಬೆ ಹಾಕಬೇಕಂತ ಕೂಡ ಇಲ್ಲ. ಬೊಬ್ಬೆ ಹಾಕಿದರೆ ದೊಡ್ಡ ಶಬ್ದದಿಂದ ಪ್ರಾರ್ಥನೆ ಮಾಡ್ತಾರೆ ಮಾತ್ರ ಅದು ಪ್ರಾರ್ಥನೆ. ಹಾಗೆಲ್ಲ ಯೇಸು ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡುವಾಗ ನೀನು ನಿನ್ನ ಒಳಗಿನ ಕೋಣೆಗೆ ಹೋಗು ಹೇಳ್ತಾನೆ. ಅಲ್ಲಿ ನಿನ್ನ ಅಂತರ್ಯದಲ್ಲಿ ಮಾಡಿದ ಪ್ರಾರ್ಥನೆ ತಂದೆಯಾದ ದೇವರು ಕೇಳ್ತಾನೆ ಎಂದು ಹೇಳ್ತಾನೆ. ಅಂದರೆ ನಿನ್ನ ಮನಸ್ಸಿನ ಒಳಗೆ ಮಾಡಿದ ಪ್ರಾರ್ಥನೆ ಯಾರಿಗೂ ಗೊತ್ತಿಲ್ಲ, ಶಬ್ದ ಬರುವುದಿಲ್ಲ. ಆಗ ಆ ಪ್ರಾರ್ಥನೆ ಆತನು ಕೇಳ್ತಾನೆ. ಪ್ರಿಯರೇ, ಅಪೊಸ್ತಲ ಗದ್ದದಲ್ಲಿ ನಿಮಗೆ ಗೊತ್ತುಂಟ, ಹಿಂಸೆ ತುಂಬ ಇತ್ತು. 12ನೇ ಅಧ್ಯಾಯ ನಾವು ಓದುವಾಗ ಅಲ್ಲಿ ಎಂಥ ಹಿಂಸೆ ನಡೆಯುತ್ತಿತ್ತು. ಏನು? ಯಾಕೋಬನಿಗೆ ಕೊಂದು ಬಿಟ್ಟನು ಹೆರೋದನು. ಈಗ ಪೇತ್ರನಿಗೆ ಹಿಡಿದು ಬಂಧನದಲ್ಲಿ ಹಾಕಿದನು. ಏಕೆ? ಅವನಿಗೆ ಹೊರಗೆ ತಂದು ಅವನಿಗೆ ಕೊಲ್ಲಬೇಕಂತು. ಈಗ ಸಭೆ ಏನು ಮಾಡಿತು? ಸಭೆಯು ಎಲ್ಲರೂ ಸೇರಿದರು ಒಂದು ಕಡೆಯಲ್ಲಿ, ಬಾಗಿಲು ಮುಚ್ಚಿದರು. ದೇವರು ಅಲ್ಲಿ ಬಾಗಿಲು ಮುಚ್ಚಿ, ಏಕೆ ಬಾಗಿಲು ಮುಚ್ಚಿದರು? ಅಲ್ಲಿಗೆ ಹಿಂಸೆ ಇತ್ತು. ದೇವರ ಮಕ್ಕಳಿಗೆ ಹಿಂಸೆ ಬರ್ತಿತ್ತು ಆ ಸಮಯದಲ್ಲಿ. ಅದಕ್ಕೆ ಬಾಗಿಲನ್ನು ಫುಲ್ಲು ಮುಚ್ಚಿ ನಿರಂತರ ಪ್ರಾರ್ಥನೆ ಮಾಡ್ತಾರೆ. ಹೇಗೆ? ದೊಡ್ಡ ಶಬ್ದದಿಂದ ಅಲ್ಲ, ದೊಡ್ಡ ಶಬ್ದದಿಂದ ಹೊರಗೆ ಕೇಳ್ತದೆ. ಅವರು ಒಳಗಿಂದ ಆತ್ಮದಿಂದ ಪ್ರಾರ್ಥನೆ ಮಾಡಿದರು. ನಿರಂತರ ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ ಸೇರಿ, ವಿಶ್ವಾಸಿಗಳು. ಏಕೆ? ಪೇತ್ರನಿಗೆ ಬಿಡುಗಡೆ ಆಗಬೇಕಂತ ಅವ್ರಿಗೆ ಗೊತ್ತಿತ್ತು. ದೇವರು ಎಲ್ಲ ಮಾಡಲಿಕ್ಕೆ ಶಕ್ತನಿದ್ದಾನೆ. ಪ್ರಾರ್ಥನೆ ಮುಖಾಂತರ ದೇವರು ಪಟ್ಟಣ ಬದಲು ಮಾಡ್ತಾನೆ. ನಾಶನದಲ್ಲಿ ಇದ್ದ ಮಾನವನಿಗೆ ಆತನು ರಕ್ಷಣೆಗೆ ತರ್ತಾನೆ. ಮಾನವನ ಒಳಗೆ ಆತನು ದಯ ಹಾಕುವ ದೇವರಾಗಿದ್ದಾನೆ. ಏಕೆ? ಪ್ರಾರ್ಥನೆ ಮುಖಾಂತರ ಇವರಿಗೆ ಗೊತ್ತಿತ್ತು. ಆದ ಕಾರಣ ನಿರಂತರ ಇವರು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡಿದರು. ಹೇಗೆ? ದೊಡ್ಡ ಶಬ್ದದಿಂದ ಅಲ್ಲ. ಏಕೆ? ಹಿಂಸೆ ಬರ್ತದೆ, ಬಾಗಿಲು ಮುಚ್ಚಿದ್ದಾರೆ. ಒಳಗಿಂದ ಮನಸ್ಸಿನಿಂದ ನಿರಂತರ ಪ್ರಾರ್ಥನೆ ಮಾಡಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಾರೆ ಅವರು. ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ ಸೇರಿ. ಆಗ ಏನಾಯಿತು? ದೇವರು ಸುಮ್ಮನೆ ಕೂತ್ಕೊಂಡಿದ್ದಾನ. ದೇವರ ಮಕ್ಕಳು ಪ್ರಾರ್ಥನೆ ಮಾಡುವಾಗ ದೇವರು ಸುಮ್ಮನೆ ಕೂತ್ಕೊಳ್ಳ. ದೇವದೂತನನ್ನು ಕಳಿಸಿದನು. ಜೈಲಿನ ಒಳಗೆ ದೇವದೂತನು ಬಂದನು. ಜೈಲು ಒಳಗೆ ಬೆಳಕು ಬಂತು. ಜೈಲು ಒಳಗೆ ಅಲ್ಲಿದ್ದ ಏನಾಯಿತು? ಅವನ ಹಾಕಿದ ಕೈಗೆ ಕಾಲಿಗೆ ಹಾಕಿದ ಚೈನ್ ಮುರಿಯಲ್ಪಟ್ಟಿತು. ಏನಾಯಿತು? ಮುರಿಯಿತು. ಅಲ್ಲಿ ಚೈನ್ ಮುರಿಯಿತು, ಎಲ್ಲ ಮುರಿದು ಬಿತ್ತು ಕೆಳಗೆ.
ಮತ್ತೇನು ಬಾಗಿಲು, ಕಬ್ಬಿಣದ ಬಾಗಿಲು ತೆರೆದವು. ಅವನ ಹತ್ರ ಯಾರಿದ್ದಾನೆ? ದೇವದೂತ, ಪರಲೋಕದ ದೇವದೂತ ಇದ್ದಾನೆ. ಭೂಕಂಪ ಆಯ್ತಂತೆ ದೇವರ ವಾಕ್ಯದಲ್ಲಿ. ಹೊರಗೆ ಪಟ್ಟಣದ ಬಾಗಿಲಿತ್ತು, ಆ ಬಾಗಿಲು ಕೂಡ ತೆರೆಯಲ್ಪಟ್ಟಿತು. ಯಾರು ತೆರೆಯಿಲ್ಲ, ಒಳಗಡೆ ಅದು ತೆರೆಯಿತು. ಅವರು ನಡೆಯುವಾಗನೇ ತೆರೆದು ಪಟ್ಟಣಕ್ಕೆ ಹೋದ. ಆದರೆ ಪೇತ್ರನ ಏನು ಮಾಡ್ತಾ ಇದ್ದ? ಪೇತ್ರನ ಒಳಗೆ ಏನು ಮಾಡ್ತಾನೋ ಅವನು ಎಣಿಸ್ತಾನೆ, ಒಂದು ನಾನು ದೊಡ್ಡ ಕನಸು ನೋಡ್ತಾನೆ ಎಂದು ಎಣಿಸ್ತಾನೆ. ದೊಡ್ಡ ಕನಸು ನೋಡ್ತಾ ಇದ್ದಾನೆ, ಅವನಿಗೆ ಬಿಡುಗಡೆ ಆಗುವ ಕನಸು ನೋಡ್ತಾನೆ ಅವನು ಎಣಿಸಿದ್ದು. ಆದರೆ ದೇವರ ವಾಕ್ಯ ಅದು ನಿಜವಾಗಿ ಆದದ್ದು ಸಂಗತಿ. ಅದು ಸಭೆ ಪ್ರಾರ್ಥನೆ ಮಾಡ್ತಾ ಉಂಟು, ಆದರೆ ಪೇತ್ರನು ಮಲಗಿ ಕನಸು ನೋಡ್ತಾ ಇದ್ದಾನೆ. ಮತ್ತೆ ನೋಡುವಾಗ ನಿಜವಾಗಿ ದೇವದೂತನು ಬಂದು ಅವನಿಗೆ ಬಿಡುಗಡೆ ಮಾಡಿ ಆತನಿಗೆ ಎಲ್ಲಿ ಪ್ರಾರ್ಥನೆ ಮಾಡ್ತದೆ, ಮಾರ್ಕನ ಮನೆ ಅಂತ ಹೇಳ್ತದೆ, ಅಲ್ಲಿ ಪ್ರಾರ್ಥನೆ ಮಾಡುವಾಗ ಆತನಿಗೆ ಆತನಿಗೆ ಗೊತ್ತಿತ್ತು. ಆ ಮನೆಗೆ ಆತನು ಹೋಗಿ ಬಾಗಿಲು ತಟ್ಟಿದಂತೆ ಅವರ ವಾಕ್ಯ ಹೇಳ್ತದೆ. ಅಲ್ಲಿಂದು ಯಾರಿದ್ದಳು, ಅಲ್ಲಿಂದು ಕೆಲಸದವಳಿದ್ದಳು. ಅವರು ಬಾಗಿಲು ಹತ್ತಿರ ಬರ್ತಾರೆ, ಇವನು ತಟ್ತಾನೆ, ತೆರೆ 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 ಹೇಳ್ತಾನೆ. ಆಕೆ ಹೇಳ್ತಾಳೆ, ಆಕೆ ಸಂತೋಷದಿಂದ ಪೇತ್ರನು ಬಂದಿದೆ ಎಂದು. ಜೈಲಲ್ಲಿದ್ದ ಪೇತ್ರನು ಹೇಗೆ ಬರುವುದು? ಒಳಗೆ ಹೋಗಿ ಹೇಳ್ತಾರೆ, ಪೇತ್ರನು ಬಂದಿದ್ದಾನೆ 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 ಬಂದಿದ್ದಾನೆ. ಯಾರೂ ನಂಬುವುದಿಲ್ಲ, ಪ್ರಾರ್ಥನೆ ಮಾಡ್ತಾರೆ ಅವನಿಗೆ ಬಿಡುಗಡೆ ಆಗಬೇಕೆಂದು. ಆದರೆ ಇವರು ಹೇಗೆ ಬರುವುದು? ಸುಮ್ಮನೆ ಇರು, ಅವಳಿಗೆ ಗದರಿಸ್ತಾರೆ. ಅವಳು ನಿರಂತರ ಹೇಳ್ತಾರೆ, ಇಲ್ಲ ಆತನೇ ಶಬ್ದ. ಹೋಗಿ ನೋಡುವಾಗ ಯಾರು? ಪೇತ್ರನ ಒಳಗೆ ಬಂದ. ಆತನು ಹೇಗೆ ಮಾತಾಡಿದ ಅವ್ರ ಹತ್ರ? ಸೊನ್ನೆಯಿಂದ, ಈ ಬೆರಳಿನಿಂದ ಮಾತಾಡ್ತಾ ಅವ್ರ ಹತ್ರ, ಶಬ್ದದಿಂದ ಅಲ್ಲ. ಹಾಗೆ ಏಕೆ ಹಿಂಸೆ ಉಂಟು ಹೊರಗೆ? ಬೆರಳಿಂದ ಮಾತಾಡ್ದ. ನಾನೇ ಹೀಗೆ ನನಗೆ ಬಿಡುಗಡೆ ಮಾಡಿದ್ದಾರೆ ದೇವದೂತರು. ಏಕೆ? ಯಾರ ಪ್ರಾರ್ಥನೆ ಪ್ರಿಯರೇ? ದೇವರ ಮಕ್ಕಳ ಪ್ರಾರ್ಥನೆ. ದೇವರ ಮಕ್ಕಳು ಪ್ರಾರ್ಥನೆ ಮಾಡೋಕ್ಕೆ ಏನಾಗ್ತದೆ? ಕೋಟೆ ಕತ್ತಲುಗಳು ಮುರಿಯಲ್ಪಡ್ತದೆ. ಒಂದು ವಾಕ್ಯ ಓದುವ 2ನೇ ಕೊರಿಂಥೀಯರ ಪತ್ರಿಕೆಯಲ್ಲಿ ಏನು ಹೇಳ್ತಾರೆ ನೋಡಿ. 2ನೇ ಕೊರಿಂಥೀಯರ ಪತ್ರಿಕೆ 10ರಲ್ಲಿ 3 ಏನು ಹೇಳ್ತಾರೆ ನೋಡಿ. 2ನೇ ಕೊರಿಂಥೀಯರ ಪತ್ರಿಕೆ. ನಮ್ಮ ಯುದ್ಧ ಯಾವುದು ನೋಡಿ. ನಮ್ಮ ಯುದ್ಧ ಯಾವ ಯುದ್ಧವಾಗಿದೆ? ಥ್ಯಾಂಕ್ ಯು ಲೋ. ನಮ್ಮ ಯುದ್ಧ 2ನೇ ಕೊರಿಂಥೀಯರ ಪತ್ರಿಕೆ 10 ದೇವರ ವಾಕ್ಯ ಹೀಗೆ ಹೇಳ್ತಿದ್ದಲ್ಲಿ, ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾದ ಯುದ್ಧ ಮಾಡುವರಲ್ಲ. ನಾವು ಲೋಕದಲ್ಲಿ ಇದ್ದೀವಿ, ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಾವು ಲೋಕರವರು ಹೇಗೆ ಯುದ್ಧ ಮಾಡ್ತಾರೆ ಆ ರೀತಿಯಲ್ಲ ನಾವು ಯುದ್ಧ ಮಾಡೋದು. ವಿಶ್ವಾಸಿಗಳು ಅವರ ಹಾಗೆ ಯುದ್ಧ ಮಾಡೋದಲ್ಲ. ನಾವು ದೇವರ ವಾಕ್ಯ ಹೇಳ್ತದೆ, ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ ಹೇಳ್ತದೆ. ಆತನು ಹೇಳ್ತಾನೆ, ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ನೋಡಿ, ಲೋಕ ಸಂಬಂಧವಾದ ಆಯುಧವಲ್ಲ. ಅದು ನಾವು ಉಪಯೋಗ ಮಾಡ್ತಾಯಿಲ್ಲ ಆಯುಧ. ಲೋಕ ಜನರು ಯಾವ ಆಯುಧ ಉಪಯೋಗ ಮಾಡ್ತಾರೆ? ಖಡ್ಗ, ಕತ್ತಿ, ತಂಟೆ, ದೊಣ್ಣೆ, ಪಿಸ್ತೂಲು, ಬಂದೂಕು ಎಲ್ಲ ಉಪಯೋಗ ಮಾಡ್ತಾರೆ ಯುದ್ಧಕ್ಕಲ್ಲೋ. ಆದರೆ ದೇವರ ಮಕ್ಕಳು ಹಾಗೆಲ್ಲ ಆ ಆಯುಧ ಬೇಡ ನಿಮಗೆ ಹೇಳ್ತಾನೆ. ಆ ಆಯುಧ ನೀವು ಉಪಯೋಗ ಮಾಡೋದಲ್ಲ ಹೇಳ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತಾನೆ ನೋಡಿ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಲೋಕದ ರೀತಿ ಅಲ್ಲ ನಾವು ಉಪಯೋಗ ಆಯುಧ. ಹೇಳ್ತಾರೆ ಮುಂದೆ ಏನಿರ್ತದೆ? ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ನೀವು ಉಪಯೋಗ ಮಾಡ್ತೀರಲ್ಲ, ಬಾಯಲ್ಲಿ ಪ್ರಾರ್ಥನೆ ಮಾಡ್ತೀರಲ್ಲ, ಕಟ್ಟುತ್ತೀರಿ, ಬಿಚ್ಚುತ್ತೀರಿ. ನಿಮಗೆ ಕಟ್ಟಲಿಕ್ಕೆ ಬಿಚ್ಚಲಿಕ್ಕೆ ಅಧಿಕಾರ ಕಟ್ಟಿದ್ದೇನೆ. ನೀನು ಭೂಲೋಕದಲ್ಲಿ ಏನು ಕಟ್ಟುತ್ತಿ ಅದು ಪರಲೋಕದಲ್ಲಿ ಕಟ್ಟಲ್ಪಡೋದು. ಭೂಲೋಕದಲ್ಲಿ ನೀನು ಏನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡೋದು. ಓದಲಿಲ್ಲವನು? ದೇವರು ಕೊಟ್ಟ ಅಧಿಕಾರ ಅದು. ಹೋಗಿರಿ, ಲೋಕದ ಕಟ್ಟ ಕಡೆಗೆ ಹೋಗಿರಿ ಹೇಳ್ತಾನೆ. ಶುಭ ಸಂದೇಶ ಸಾರಿರಿ ಹೇಳ್ತಾನೆ. ದವ್ವಗಳನ್ನು ಓಡಿಸಿರಿ ಹೇಳ್ತಾನೆ. ಓಡಿಸಿರಿ, ಸ್ವಸ್ಥತೆ ಮಾಡಿರಿ. ದೇವರು ಅಧಿಕಾರ ಸಭೆಗೆ ಕೊಟ್ಟಿದ್ದಾನೆ.
ಆಲ್ರೆಡಿ ಅಧಿಕಾರ ಸಭೆಯಲ್ಲಿ ಉಂಟೀಗ. ನೀವು ಯಾರೇ ಆಗಿದ್ದೀರಿ, ಸಭೆ ಆಗಿದ್ದೀರಿ, ನಿಮ್ಮ ಬಾಯಲ್ಲಿ ಅಧಿಕಾರ ಉಂಟುದು. ಒಬ್ಬ ವಿಶ್ವಾಸಿ, ಒಳ್ಳೆಯ ವಿಶ್ವಾಸಿ, ದೇವರ ವಾಕ್ಯದ ಪ್ರಕಾರ ನಡೆಯುವ ವಿಶ್ವಾಸಿ, ದೇವರ ಭಯಭಕ್ತಿಯಲ್ಲಿ ನಡೆಯುವ ವಿಶ್ವಾಸಿ, ಅವನು ಆ ಆಯುಧ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಅವನು ಆ ಆಯುಧ ಉಪಯೋಗ ಮಾಡುವಾಗ ದೇವರ ವಾಕ್ಯ ಹೇಳ್ತಾರೆ ನೋಡಿ, ಲೋಕ ಸಂಬಂಧವಾದ ಆಯುಧ ಅಲ್ಲ, ಅವು ದೇವರ ಎಣಿಕೆಯಲ್ಲೇ ಬಲವಾದದು, ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿದೆ. ಏನು? ಕೋಟೆಗಳು ಕೆಡವು ಹಾಕುವಂಥ ಆಯುಧ ಅದು. ನೋಡಿ, ಯೆಹೋಶುವ ಪ್ರವಾದಿ ಅವರು ಐಗುಪ್ತದಿಂದ ಹೊರಟಿ ಬಂದಿದ್ದಾರೆ. ಈಗ ಯೊರ್ದನ್ ನದಿಯನ್ನು ದಾಟಿದ್ದಾರೆ. ಯೊರ್ದನ್ ನದಿ ದಾಟುವ ಮೊದಲು ಮೋಶೆ ಸತ್ತು ಹೋಗಿದ್ದಾನೆ. ಈಗ ಯೆಹೋಶುವನ ಹತ್ರ ಉಂಟು, ಯೆಹೋಶುವ ವಶಪಡಿಸಬೇಕು ಪಟ್ಟಣಗಳು. ಆಗ ಅಲ್ಲಿ ಏನು ಸಿಗ್ತದೆ? ದೊಡ್ಡ ಒಂದು ಗೋಡೆ ಸಿಗ್ತದೆ ಅವರಿಗೆ, ದೊಡ್ಡ ಪೌಳಿ ಗೋಡೆ ಸಿಗ್ತದೆ. ಯಾರಿಗೆ ಕೆಡವಲಿಕ್ಕೆ ಆಗುವುದಿಲ್ಲ ಅದು, ಯಾವ ಮನುಷ್ಯನಿಗೆ ಆಗಲಿಲ್ಲ. ಅದರ ಮೇಲಿಂದ ಏನು ನಡೀತಿತ್ತು? ಕುದುರೆಗಳು ಓಡ್ತಿತ್ತು, ಅಷ್ಟು ದೊಡ್ಡ ಆ ಒಂದು ಕೋಟೆ ಆಗ್ತಿತ್ತು. ಈಗ ಆತನು ಏನು ಮಾಡಿದ? ದೇವರು ಏನು ಹೇಳಿದಾನೆ ಅವನಿಗೆ? ಒಂದು ಕೆಲಸ ಮಾಡು, ನೀನು ಆ ಒಂದು ಶಬ್ದ ತೆಗೆಯದೆ 6 ದಿವಸ ಅದರ ಸುತ್ತ ಬಾ. 6 ದಿವಸ ಒಂದು ಶಬ್ದ ತೆಗೆಯಲಿಕ್ಕಿಲ್ಲ. ಕೈಯಲ್ಲೆಲ್ಲ ಉಂಟು, ತುತ್ತೂರಿ ಉಂಟು, ವೀಣೆ ಉಂಟು, ತಬಲೆ ಉಂಟು, ಎಲ್ಲ ಉಂಟು. ಖಾಲಿ ಸುತ್ತ ಬಾ. 7ನೇ ದಿವಸ ಮಾತ್ರ ನೀವು ದೊಡ್ಡ ಶಬ್ದದಿಂದ, ತುತ್ತೂರಿಯ ಶಬ್ದ, ವೀಣೆ ಬಾರಿಸಿ ದೊಡ್ಡ ಶಬ್ದದಿಂದ ಅರ್ಪಟಿಸಿರಿ ನೀವು, ಮತ್ತು 7 ಸುತ್ತು ಬನ್ನಿರಿ. 7 ಸುತ್ತು ಬರುವಾಗ ಅರ್ಪಟಿಸಿರಿ ಹೇಳ್ತಾನೆ. ನೀವು ಎಣಿಸಿರಿ, ಅರ್ಪಡಿಸಿದರೆ ದೊಡ್ಡ ಶಬ್ದದಿಂದ. ಏನಾಯಿತು ಅಲ್ಲಿ? ದೇವರು ಹೇಳಿದ ಮಾತಿಗೆ ವಿಧೇಯರಾಗುವಾಗ ಏನಾಯಿತು ಅಲ್ಲಿ? ಆ ಗೋಡೆ ನೆಲದ ಕೆಳಗೆ ಹೋಯ್ತಂತೆ. ನೆಲ ಸಮಾನ ಆಯಿತು, ಪುಡಿ ಪುಡಿ ಆಯಿತು. ಪೌಡರ್ ಕೂಡ ಸಿಗಲಿಲ್ಲ ಅವರಿಗೆ. ಈಗಿನ ಬಿಲ್ಡಿಂಗ್ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಿಟಿಯಲ್ಲಿ ಇದ್ದರೆ ಅವರಿಗೆ ಅದು ಬಿಲ್ಡಿಂಗ್ ತೆಗೆಯಬೇಕು, ಡೆಮೊಲೇಷನ್ ಮಾಡಬೇಕಾದ್ರೆ ಏನು ಮಾಡ್ತಾರೆ? ನ್ಯೂ ಟೆಕ್ನಾಲಜಿ ಉಪಯೋಗ ಮಾಡ್ತಾರೆ ಅವರು. ಒಂದು ಬಾಂಬ್ ತಗೊಂಡು ಹೋಗಿ ಅದರ ಒಳಗೆ ಇಡ್ತಾರೆ ಅವರು. ಅದು ಏನಾಗ್ತದೆ? ಅದು ಬ್ಲಾಸ್ಟ್ ಮಾಡುವಾಗ ಟಪ್ಪನ್ನು ಅದೇ ಸ್ಥಳದಲ್ಲಿ ಬೀಳ್ತದೆ ಅದು, ಆದರೆ ಧೂಳು ಇರ್ತದೆ ಅದೇ. ಆದರೆ ಇಲ್ಲಿ ಹಾಗೆಲ್ಲ. ಇಲ್ಲಿ ಅವರು ಅರ್ಪಡಿಸುವಾಗ ಆ ಕೋಟೆ ಉಂಟಲ್ಲ, ನೆಲದ ಕೆಳಗೆ ಹೋಯ್ತದು. ಒಂದು ಚೂರು ಧೂಳು ಕೂಡ ಇಲ್ಲ ಅವರಿಗೆ. ಏಕೆಂದರೆ ಅವರು ಉಪಯೋಗ ಮಾಡಿದ ಏನು? ಯಾವ ಆಯುಧ? ಮನುಷ್ಯನಿಗೆ ಕಾಣದ ಆಯುಧ ಅದು. ಅಂಥ ಆಯುಧ ದೇವರ ವಾಕ್ಯಕ್ಕೆ ವಿಧೇಯರಾದರು. ಇವತ್ತು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ ಹೇಳ್ತಾನೆ. ಅಲ್ಲಿ ದೇವರ ವಾಕ್ಯ ಇರ್ತದೆ, ಕೋಟೆಗಳನ್ನು ಕೆಡವಿ ಹಾಕುವಂಥದ್ದಾಗಲಾಗದೆ ನಾವು ವಿಕರ್ತಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗುವೆ ಹೇಳ್ತಾನೆ. ನೋಡಿ ಎಂಥ ಅಧಿಕಾರ ಕೊಟ್ಟಿದ್ದಾನೆ ನೋಡಿ ದೇವರು. ದೇವರ ಮುಂದೆ ಯಾವ ಜ್ಞಾನವೂ ನಿಲ್ಲುವುದಿಲ್ಲ. ಸರ್ವಶಕ್ತ ದೇವರ ಮುಂದೆ ಈ ಲೋಕದ ಯಾವ ಜ್ಞಾನವೂ ನಿಲ್ಲುವುದಿಲ್ಲ. ಕೆಡಿ ಹೋಗ್ತದೆ ಅದು, ಹಾಳಾಗಿ ಹೋಗ್ತದೆ ಅದು. ಈ ಲೋಕದ ಜ್ಞಾನ, ಪರಲೋಕದ ಜ್ಞಾನ ಮುಂದೆ ಈ ಲೋಕದ ಜ್ಞಾನ ಏನಲ್ಲ. ಮೊದಲು ದೇವರ ಮಕ್ಕಳು ಅದು ಅರಿಯಬೇಕು. ದೇವರು ನಮಗೆ ಏನು ಕೊಡಲ್ಪಟ್ಟಿದ್ದಾನೆ, ಯಾವ ಆಯುಧ ನಮ್ಮ ಹತ್ರ ಉಂಟು, ನಾವು ಉಪಯೋಗ ಮಾಡ್ತೇವ ಆಯುಧ ಮೊದಲು ಗೊತ್ತಿರಬೇಕು. ಆಯುಧ ನೀವು ಉಪಯೋಗ ಮಾಡಬೇಕು ಪ್ರಿಯರೇ. ನಿಮ್ಮ ಹತ್ರ ಉಂಟದು ಆಯುಧ. ನಿಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣ ಉಂಟು. ಜೀವ ಮರಣ ಎಲ್ಲಿ ಉಂಟು? ನಿಮ್ಮ ನಾಲಿಗೆಯಲ್ಲಿ ಉಂಟು. ಜ್ಞಾನೋಕ್ತಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಯಾಕೋಬನ ಕ್ಲಿಯರ್ ಆಗಿ ಹೇಳ್ತಾನೆ, ನಿನ್ನ ನಾಲಿಗೆಯಲ್ಲಿ ಉಂಟು.
ನೀವು ಕೆಡವು ಹಾಕಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಆತನು. ಎಲ್ಲ ಅಲ್ಲಿ ಎಲ್ಲ ಅವಿಧಿವೆ ತಕ್ಕ ಶಿಕ್ಷೆ ಮಾಡೋದಕ್ಕೆ ನೀನು ಸಿದ್ಧವಾಗಿರ್ತೀವಿ. ನೋಡಿ, ಮನುಷ್ಯನ ಉಪಯೋಗ ಮಾಡುವ ಆ ರೀತಿ ನಾವು ನಡೆಯೋದಲ್ಲ. ದೇವರ ಮಕ್ಕಳು ಏನು ಮಾಡಬೇಕು? ದೇವರು ಕೊಟ್ಟ ಆಯುಧ ಉಪಯೋಗ ಮಾಡಬೇಕು. ಕಣ್ಣಿಗೆ ಕಾಣದ ಆಯುಧ ಇದು. ಕಣ್ಣಿಗೆ ಕಾಣದ ರೀತಿಯಲ್ಲಿ ಅದುಂಟು, ಅದು ನೀವು ಉಪಯೋಗ ಮಾಡಬೇಕೆಂದು ದೇವರ ವಾಕ್ಯ ಹೇಳ್ತದೆ. ನೋಡಿ, ಈಗ ನೀವು ಕೇಳಿದಿರಿ, ಅದು ಅಧಿಕಾರದ ಪ್ರಾರ್ಥನೆ. ಎಫೆಸಕರ ಪತ್ರಿಕೆ ನಾವು ಓದಿವಿ ಏನು, ಅಲ್ಲಿ ಏನು ಹೇಳ್ತದೆ? ಈಗ ನಾವು ಓದಿವಿ ಎಫೆಸಕರ ಪತ್ರಿಕೆಯಲ್ಲಿ, ಅಲ್ಲಿ ಹೇಳ್ತದೆ ನಿರಂತರ ಪ್ರಾರ್ಥಿಸಿರಿ. ಅದು ಏನು? ಅದು ವಿಜ್ಞಾಪನೆ ಆಗಿದೆ. ನೋಡಿ, ಆತನು ಏನು ಹೇಳ್ತಾನೆ ಅಲ್ಲಿ 18ರಲ್ಲಿ, ಈಗ ನಾವು ಓದೆವು, ನೀವು ಪರಿಶುದ್ಧಾತ್ಮನ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಲ್ಲಿಯೂ ವಿಜ್ಞಾಪನೆಯಲ್ಲಿಯೂ ದೇವರನ್ನು ವಿಜ್ಞಾಪನೆ ಪ್ರಾರ್ಥನೆ ಬೇರೆ. ವಿಜ್ಞಾಪನೆ ಪ್ರಾರ್ಥನೆ ಮೊರೆ ಇಡುವುದು ದೇವರಿಗೆ. ಈಗ ನಾವು ಕೇಳಿದೆ, ಅದು ಏನು? ಅದು ಅಧಿಕಾರ ಉಪಯೋಗ ಮಾಡೋದು. ಇದು ಮೊರೆ ಇಡುವುದು. ನಾವು ದೇವರ ಸನ್ನಿಧಿಯಲ್ಲಿ ಬಂದು ಸಂಪೂರ್ಣ ತಗ್ಗಿಸಿ ಆತನ ಮೊಣಕಾಲು ಊರಿ ಆತನ ಮುಂದೆ ನಾವು ವಿಜ್ಞಾಪನೆ ಮಾಡೋದು. ನೋಡಿ, ಹೇಳ್ತಾರೆ ಪ್ರಾರ್ಥನೆ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತವಾಗಿದ್ದು ಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಹೇಳ್ತಾನೆ. ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ಹೇಳ್ತಾನೆ. ನೋಡಿ, ಇವತ್ತು ಪ್ರಾರ್ಥನೆ ಅಗತ್ಯ ಉಂಟು. ನಿಮಗೆ ಕಣ್ಣಿಗೆ ಕಾಣದೇ ಇರ್ಬೋದು ಕೆಲವು ಸಂಗತಿ. ಏನುಂಟು, ಇಷ್ಟು ಸಮಯದಿಂದ ನಾವು ಪ್ರಾರ್ಥನೆ ಮಾಡ್ತೇವೆ, ತಿಂಗಳಗಟ್ಟಲೆ, ಏನಾಗಿದೆ, ಏನು ಬದಲಾಗಿಲ್ಲ, ನಿಮಗೆ ಗೊತ್ತಿಲ್ಲ. ಏನೋ ಬದಲಾಗ್ತಾ ಉಂಟು. ನೋಡಿ, ಒಂದು ದೊಡ್ಡ ಬಂಡೆ ಕಲ್ಲು ಉಂಟಲ್ಲ, ದೊಡ್ಡ ಕಲ್ಲು, ನಿಮಗೆ ನೋಡುವಾಗ ಅದು ಒಡೆಯಲಿಕ್ಕೆ ಆಗ್ತದ? ಅದು ಸಾಧ್ಯನಿಲ್ಲ. ನಿಮ್ಮ ಒಡೆಯಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ವಾಕ್ಯ ಓದುವ, ಅದು ಕೂಡ ನಿಮಗೆ ವಾಕ್ಯ ಕೊಡ್ತೇನೆ ನಾನು. ಯೆರೆಮೀಯ ಗ್ರಂಥ, ಯೆರೆಮೀಯ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಯೆರೆಮೀಯ ಅಲ್ಲಿ ನೋಡಿ 28, 23ರಲ್ಲಿ 28 ಏನು ನೋಡಿ. ಈಗ ದೊಡ್ಡ ಬಂಡೆ ಉಂಟು ಎನ್ನಿಸಿರಿ ನೀವು, ನಿಮಗೆ ಅಸಾಧ್ಯ, ಅದು ಸಾಧ್ಯನೇ ಇಲ್ಲ ಅದು ಒಡೆಯಲಿಕ್ಕೆ. ಈಗ ಅಲ್ಲಿ ದೇವರ ವಾಕ್ಯ ಆಗ್ತದೆ, ನನ್ನ ಮಾತನ್ನು ಕೇಳಿದವನು, ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ, ಹೊಟ್ಟೆಯಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆಯಲ್ಲ ಹೇಳ್ತಾನೆ. ಅಂದರೆ ಅರ್ಥ ಏನು? ನಿಮ್ಮ ಕೈಯಲ್ಲಿ ದೊಡ್ಡ ಒಂದು ಇದುಂಟು, ಏನಂತ ಹ್ಯಾಮರ್, ಸುತ್ತೆ ಹೇಳ್ತಾರೆ ಅದಕ್ಕೆ, ದೊಡ್ಡ ಸುತ್ತೆ. ಅದು ಕಲ್ಲು ಒಡೆಯವರಿಗೆ ಗೊತ್ತುಂಟು, ಸರಿ, ಪಾತೆ ಕಲ್ಲು ಹೊಡೆಯುತ್ತಾರೆ, ಅದು ಗೊತ್ತುಂಟು. ಏಕೆಂದರೆ ಅವ್ರು ಏನು ಮಾಡ್ತಾರೆ, ಒಂದು ಹೊಟ್ಟೆ ಮಾಡ್ತಾರೆ, ಚಿಕ್ಕ ಹದದ ಒಂದು ಹೊಟ್ಟೆ ಮಾಡ್ತಾರೆ, ಮತ್ತು ಅದಕ್ಕೆ ಒಂದು ಊಲಿಯಾಗಿ ಇಡ್ತಾರೆ ಅದರೊಳಗೆ, ಮತ್ತು ಅವರು ಹೊಡೆಯುತ್ತಾರೆ, ಅದಕ್ಕೆ ಹೊಡೆಯುತ್ತಾರೆ. ಅದು ಆಗಲೇ ಒಡೆಯುತ್ತದ? ಇಲ್ಲ. ಹೊಡೆದು 20, 30, 40, 50 ಹಾಕುವಾಗ ಏನಾಗ್ತದೆ? ಠಮ್ ಎಂದು ಒಂದೇ ಸರಿ ಹೊಡೆಯುತ್ತದೆ ಅದು. ಏಕೆ ಹೊಡೆಯುತ್ತದೆ? ಅದರ ಅರ್ಥ ಲಾಸ್ಟಿಗೆ ಹೊಡೆದ ಪೆಟ್ಟಲ್ಲಿ ಹೊಡೆದದ್ದು ಅದು. ನೀನು ಒಂದೊಂದು ಸುತ್ತೆಯಲ್ಲಿ ಪೆಟ್ಟೆ ಹೊಡೆದಿದ್ದಲ್ಲ, ಅದಕ್ಕೆ ನಿನ್ನ ಹಮಾರಲ್ಲಿ ಹೊಡೆದಿದ್ದಲ್ಲ, ಒಂದೊಂದು ಪೆಟ್ಟು ಹೊಡೆಯುವಾಗ ಅದರ ಬಲ ವೀಕ್ ಆಗಿ ಹೋಯಿತು. ಆ ಕಲ್ಲಿನ ಬಲ ಉಂಟಲ್ಲ ದೊಡ್ಡ, ಅದು ಏನಾಯಿತು? ವೀಕ್ ಆಗಿ ನೀನು ನೀನು ನಿರಂತರ ಹೊಡೆಯುತ್ತಾ ಇದ್ದಿ, ಬಿಡುವುದೇ ಇಲ್ಲ. ಅದು 2 ಭಾಗ ಆಗುವ ತನಕ ನೀನು ಬಿಡುತ್ತಿಲ್ಲ. ಹೊಡೆಯುವಾಗ ಏನಲ್ಲ, ಲಾಸ್ಟಿಗೆ ಒಂದು ಹೊಡೆಯುವಾಗ ಅದು ಟಮ್ ಎಂದು ಓಪನ್ ಆಗ್ತದೆ, 2 ಭಾಗ ಆಗ್ತದೆ. ಅದೇ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವಾಗ ಏನು ಗೊತ್ತಾಗೋದಿಲ್ಲ, ಏನಾಗೋದಿಲ್ಲ, ನಿರಾಶೆ. ಸೈತಾನ ಹೇಳಿದು, ಏನಾಗ್ತದೆ ನೀನು ಪ್ರಾರ್ಥನೆ, ಸುಮ್ಮನೆ ಎಷ್ಟು ಸಮಯದಿಂದ ಪ್ರಾರ್ಥನೆ ಮಾಡ್ತೀವಿ, ಏನಾಗಿದೆ? ನಿನ್ನ ಪಟ್ಟಣ ಹಾಗೆ ಉಂಟು, ನಿನ್ನ ಊರು ಹಾಗೆ ಉಂಟು. ಸೈತಾನ ಹೇಳ್ತಾನೆ ಇದರಿಂದ. ಈಗ ನಿನಗೆ ನಿರಾಶೆ ಆಗಬೇಕು, ನೀನು ಇನ್ನೂ ಪೆಟ್ಟು ಹೊಡೆಯಬಾರ್ದು ಎಂದು. ನಿಂದು ಒಂದು 10, 15, 25 ಪೆಟ್ಟು ಹೊಡೆದು ನಿನಗೆ ಸಾಕಾಗ್ತದೆ. ಸಾಕಾಗುವಾಗ ಅಲ್ಲಿ ಒಳಗಿಂದ ಏನಾಗಿದೆ, ಇದು ಒಡೆಯೋದಿಲ್ಲ,
ಈ ಕಲ್ಲು ಒಡೆಯೋದಿಲ್ಲ, ಏನಾಗೋದಿಲ್ಲ, ಈ ಕಲ್ಲಿಗೆ ಏನು ಆಗೋದಿಲ್ಲ, ಒಡೆಯೋದಿಲ್ಲ ಅದು. ಸುಮ್ಮನೆ ನಿನ್ನ ಯಾಕೆ ನಿನ್ನ ಎನರ್ಜಿ ಹಾಳು ಮಾಡ್ತೀವಿ? ಸೈತಾನ ಬಂದು ನಿನಗೆ ಮಾತಾಡ್ತಾನೆ, ಏಕೆ ನೀನು ಇನ್ನೂ ಹೊಡೆಯಬಾರ್ದಂದು, ಅಂದರೆ ನಿನಗೆ ಇನ್ನೂ ಪ್ರಾರ್ಥನೆ ಮಾಡಬಾರ್ದಂದು. ಏನಾಗೋದಿಲ್ಲ, ನಿನಗೆ ನಿರಾಶೆ ತಂದು ಆತನೇನು ಮಾಡ್ತಾನೆ, ಏನು ಬೇಡಪ್ಪ ಸುಮ್ಮನೆ ಪ್ರಾರ್ಥನೆ ಹೇಳ್ತಾನೆ, ಸುಮ್ಮನೆ ಬೇಡ. ನಿನಗೇನು ಮಾಡಿ ನಿರಾಶೆ ನೀನು ಪ್ರಾರ್ಥನೆ ಸ್ಟಾಪ್ ಮಾಡಬೇಕು ಎಂದು ಸೈತಾನನು ಬಯಸ್ತಾ ಇದ್ದಾನೆ. ನಿನಗೆ ನಿರಾಶೆ ತಂದು, ಏಕೆ ಏನಾಗೋದಿಲ್ಲ, ಏನಾಗಲಿಲ್ಲ, ನೋಡು ಏನು ಜನರು ಹಾಗೆ ಇದ್ದಾರೆ, ಯಾರು ರಕ್ಷಣೆ ಹೊಂದಿಲ್ಲ ನಿನ್ನ ಪಟ್ಟಣದಲ್ಲಿ, ನೀನು ಮಾತ್ರ ರಕ್ಷಣೆ ಹೊಂದಿ ಹೇಳ್ತೀವಿ, ನೀನೇ ರಕ್ಷಣೆ ಹೊಂದಿದೆಯಾ ನೋಡು ಹೇಳ್ತಾನೆ. ಅವನು ಮಾತಾಡು ದುರಾತ್ಮನು. ಅದು ನೀನೇನ ಇರ್ಬೇಕು, ನೀನು ಓಡುವ ಓಟ ಉಂಟದ್ದು ನಿರಂತರ ಓಡಬೇಕು. ನೀನು ಆ ಪ್ರಾರ್ಥನೆ ನಿರಂತರ ಮಾಡಬೇಕು. ಆಗ ನೀನು ಗುರಿ ತಲುಪ್ತಿ. ಓಡಿದರೆ ನೀನು ಹೊಡೆದರೆ ಅದು ಕಲ್ಲು ಹೊಡೆಯುತ್ತದೆ, ನೀನು ಪ್ರಾರ್ಥನೆ ಮಾಡಿದ ಪಟ್ಟಣ ಬದಲಾಗ್ತದೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಈ ನಂಬಿಕೆ ನಮ್ಮಲ್ಲಿ ಇರಬೇಕು. ನಂಬಿಕೆಯಲ್ಲಿ ಏನೇನು ಪ್ರಾರ್ಥನೆ ಮಾಡ್ತಿ ಅದು ನಿನಗೆ ಕೊಡ್ತೇನೆ ದೇವರ ವಾಕ್ಯ ಹೇಳ್ತದೆ. ನಂಬಿಕೆ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಾಕ್ಯ ಓದುವ ನಾವು, ಇಬ್ರಿಯರಿಗೆ ಪತ್ರಿಕೆ 5 ತೆಗೆಯಿರಿ. ನೋಡಿ ಯೇಸು ಹೇಗೆ ಪ್ರಾರ್ಥನೆ ಮಾಡ್ದೆ ನೋಡಿ. 5:5 7 ಓದುವ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡಿದ ಶಕ್ತನಾಗಿ ಇರುವನಾಗಿ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೆಡಲ್ಪಟ್ಟವು ಹೇಳ್ತಾರೆ. ನೋಡಿ, ಕ್ರಿಸ್ತನು ಬಲವಾಗಿ ಕಣ್ಣೀರಿನಿಂದ ಮೊಣಕಾಲೂರಿ ದೇವರ ವಾಕ್ಯ ಕಣ್ಣೀರು ಸುರಿಸ್ತಾ ಆತನು ಪ್ರಾರ್ಥನೆ ಮಾಡಿದ್ದಾನೆ ಯೇಸು ಕ್ರಿಸ್ತನು. ಏಕೆ? ಆತನು ಶರೀರದಲ್ಲಿದ್ದಾನೆ. ಶರೀರದಲ್ಲಿ ಇದ್ದವರು ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕುಂಟು. ಶರೀರ ಬಿಟ್ಟ ನಂತರ ಇಲ್ಲ. ಶರೀರ ಬಿಟ್ಟ ನಂತರ ನಿಮಗೆ ಏನುಂಟು? ಆರಾಧನೆ ಮಾಡಲಿಕ್ಕುಂಟು ದೇವರಿಗೆ. ನಿನಗೆ ಕೈ ಎತ್ತಿ ಆರಾಧನೆ ಮಾಡಲಿಕ್ಕೆ. ಹೇಗೆ ಆರಾಧನೆ ಮಾಡೋದು? ಆ ಸ್ಥಳ ಖಾಲಿ ಉಂಟು, ದೇವದೂತರ ಸ್ಥಳ ಖಾಲಿ ಉಂಟು, ಅದು ತುಂಬಿಸಲಿಕ್ಕೆ ಅಲ್ಲಿ ಆರಾಧನೆ ಮಾಡಲಿಕ್ಕುಂಟು. ಈಗ ಒಬ್ಬ ವಿಶ್ವಾಸಿಗೆ, ಒಂದು ದೇವರ ಮಗಳಿಗೆ ಏನು ಕೆಲಸ? ಇಲ್ಲಿ ನೀನು ಪ್ರಾರ್ಥನೆ ಮಾಡಲಿಕ್ಕುಂಟು. ಏಕೆ? ಶರೀರದಲ್ಲಿ ಇದ್ದೇವೆ ನಾವು, ಬಲಹೀನತೆಯೋ ನಾವು, ಶರೀರದಲ್ಲಿ ತುಂಬ ಬಲಹೀನತೆ ಉಂಟು. ಅದಕ್ಕೋಸ್ಕರ ನಾವು ಶರೀರದಲ್ಲಿ ಇರುವಾಗ ಕಣ್ಣೀರಿಂದ ಪ್ರಾರ್ಥನೆ ಯೇಸು ಮಾಡ್ತಿದ್ದ. ಗೋಲಾಡಿ ಮೊಣಕಾರಿ ಕೂಗಿ ನರಳಾಟದಿಂದ ಆತನು ಪ್ರಾರ್ಥನೆ ಮಾಡ್ತಿದ್ದ. ಜನಿಸಮನೆ ತೋಟದಲ್ಲಿ ಲಾಸ್ಟ್ ಕೊನೆಗೆ ಅವನು ಆ ರೀತಿ ಪ್ರಾರ್ಥನೆ ಮಾಡ್ದ. ಅದರ ಮೊದಲು ಮಾಡ್ತಿದ್ಲೋ, ಅದರ ಮೊದಲು ನಿರಂತರ ಪ್ರಾರ್ಥನೆ ಮಾಡ್ತಿದ್ದ. ಒಂದು ದಿವಸ ಯೇಸು ಬಿಡಲಿಲ್ಲ. ದಿವಾಸಲು ಸಂಜೆ ಆದ ನಂತರ ಮಧ್ಯರಾತ್ರಿ ಎದ್ದು ದೇವರ ವಾಕ್ಯದ ಅವನು ಹೋಗಿ ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಮರುಭೂಮಿಯಲ್ಲಿ ಹೋಗಿ ಆತನು ತಂದೆ ಹತ್ರ ಪ್ರಾರ್ಥನೆ ಮಾಡ್ತಿದ್ದ. ತಂದೆ ಹತ್ರ ಹೇಳ್ತಿದ್ದ. ಏಕೆ? ಶರೀರದಲ್ಲಿ ಇದ್ದಾನೆ ಆತನು. ಶರೀರದಲ್ಲಿ ಇರುವಾಗ ನೀವು ಬಲಹೀನತೆ ಇದ್ದೀವಿ. ಯೇಸು ಕೂಡ ಶರೀರದಲ್ಲಿ ಇದ್ದ. ಅದಕ್ಕೋಸ್ಕರ ಆತನು ನಿರಂತರ ಪ್ರಾರ್ಥನೆ ಮಾಡ್ತಿದ್ದ. ಏಕೆ? ತಂದೆ ಹತ್ರ ಬಲವನ್ನು ಹೊಂದುತ್ತಿದ್ದ. ನೀವು ಯಾವಾಗ ದೇವರಿಗೆ ಕನೆಕ್ಟ್ ಆಗಿ ಪ್ರಾರ್ಥನೆ ಮಾಡ್ತೀರಿ ಪರಿಶುದ್ಧ ಆತ್ಮನಿಂದ, ಆಗ ಏನಾಗ್ತದೆ ಗೊತ್ತಲ್ಲ? ನೀವು ಬಲ ಹೊಂದುತ್ತೀರಿ, ನಾವು ಬಲ ಹೊಂದುತ್ತೇವೆ. ನಿಮಗೆ ಬಲ ಬೇಕಾ? ಈಗ ನಾವು ದೇವರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿ ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರ ಬಲಪಡಿಸ್ತಾನೆ, ಅಭಿಷೇಕದಿಂದ ತುಂಬಿಸ್ತಾನೆ. ಕೆಲವು ಸಲ ತಪ್ಪು ತಿಳುವಳಿಕೆ, ನನಗೆ ಯಾರಾದರೂ ಸೇವಕರು ಬಂದು ತಲೆಯಲ್ಲಿ ಕೈ ಇಟ್ಟರೆ ನನ್ನ ಅಭಿಷೇಕ ಬರ್ತದೆ ಎಂದು. ಹಾಗೆ ಅಲ್ಲ. ಅಭಿಷೇಕ ನಿನಗೆ ಯಾವಾಗ ದೀಕ್ಷಾಸ್ಥಾನ ನೀನು ತಗೊಂಡಿದ್ದಿ, ಯಾವಾಗ ಸ್ವಂತ ರಕ್ಷಕನ ಸ್ವೀಕಾರ ಆ ದಿವಸ ಅವನಿಗೆ ಅಭಿಷೇಕ ಬಂದಿದೆ. ಆದರೆ ಈಗ ಅಭಿಷೇಕ ನೀನು ಕಾಯಬೇಕು. ಅದು ಕಾಯಲಿಕ್ಕೆ ಏನು? ನೀನು ನಿರಂತರ ದೇವರ ಸಂಪರ್ಕದಲ್ಲಿ ಇರಬೇಕು, ನಿರಂತರ ಪ್ರಾರ್ಥನೆ ಮಾಡಬೇಕು, ಸತ್ಯವೇದ ಓದಬೇಕು, ಆರಾಧನೆ ಮಾಡಬೇಕು, ಸ್ತುತಿ ಮಾಡಬೇಕು, ದೇವ ಜನರೊಟ್ಟಿಗೆ ಸೇರಬೇಕು, ಸಭೆಗೆ ಕನೆಕ್ಟ್ ಆಗಿರಬೇಕು ನೀನು. ಆಗ ಮಾತ್ರ ನಿನ್ನ ಅಭಿಷೇಕ ದಿನದಿಂದ ದಿನ ಹೆಚ್ಚಾಗ್ತದೆ. ಇಲ್ಲದರೆ ಹೇಗೆ ಹೆಚ್ಚಾಗೋದು? ನಾವು ಆ ರೀತಿ ಇರುವಾಗ ಮಾತ್ರ ಹೆಚ್ಚಾಗ್ತದೆ. ಇಲ್ಲದರೆ ಹೇಗೆ ಹೆಚ್ಚಾಗೋದು? ಯಾವ ರೀತಿಯಲ್ಲಿ ಹೆಚ್ಚಾಗೋದು? ಇನ್ನೊಂದು ವಾಕ್ಯವನ್ನು ತೆಗೆಯುವ ನಾವು.
ಮತ್ತೇನ ಶುಭ ಸಂದೇಶ 7 ತೆಗೀರಿ. ನೋಡಿ ಏನು ಹೇಳ್ತದೆ ದೇವರ ವಾಕ್ಯ, ಏನು ಹೇಳ್ತಾರೆ. ಮತ್ತೇನ ಶುಭ ಸಂದೇಶ 7ರಲ್ಲಿ 7 ಮತ್ತು 8 ಓದು. ಇದು ಯೇಸುವಿನ ಬಾಯಿಂದ ಬಂದ ಮಾತು. ಅಲ್ಲಿ ದೇವರ ವಾಕ್ಯದಲ್ಲಿ ಬೇಡಿಕೊಳ್ಳಿರಿ ಹೇಳ್ತಾನೆ, ಬೇಡಿರಿ ಹೇಳ್ತಾನೆ. ನೋಡಿ, ಶಿಷ್ಯರು ಒಂದು ದಿವಸ ಯೇಸು ಹತ್ರ ಬಂದು ಹೇಳ್ತಾರೆ, ನೋಡಿ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸು ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸ್ದ. ಪರಲೋಕದಲ್ಲಿರುವ ತಂದೆ ಆ ಪ್ರಾರ್ಥನೆ ಕಲಿಸಿದ್ದ ಯೇಸು. ಈಗ ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳಿರಿ ಹೇಳ್ತಾನೆ. ನೋಡಿ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು. ಬೇಡಿಕೊಂಡರೆ ಮಾತ್ರ ದೊರಕುವುದು. ಹೇಗೆ ಬೇಡಿಕೊಳ್ಳುವುದು? ನಮ್ಮ ಭೋಗ ಕಸರಲ್ಲ, ಲೋಕದ ಸುಖ ಕಸರಲ್ಲ ಬೇಡಿಕೊಳ್ಳುವುದು. ಅದು ನೀವು ಹೊರಗೆ ಹೋಗಿ ಬೇಡಿದರೆ ಸಿಗ್ತದೆ ನಿಮಗೆ. ಈಗ ದೊಡ್ಡ ರೆಸ್ಟೋರೆಂಟಿಗೆ ಹೋದಿರಿ, ದೊಡ್ಡ ಫಾಸ್ಟ್ ಫುಡ್ಗೆ ನೀವು ಹೋದಿರಿ, ಅಲ್ಲಿ ನೀವು ಹೋಗಿ ಕೌಂಟರ್ ಹೋಗಿ ಬೇಡಿಕೊಳ್ತೀರಿ, ಏನು ಇಂಥ ಫುಡ್ ಕೊಡು, ಈ ಕೊಡು, ಅವ್ರು ಕೊಡ್ತಾರೆ. ನೀನು ಹಣ ಕೊಡಬೇಕು, ಅವರು ಕೊಡ್ತಾರೆ. ಅದು ಅಲ್ಲ, ಇದು ಆತ್ಮಿಕ ಸಂಗತಿ. ನೋಡಿ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು ಹೇಳ್ತಾನೆ, ನಿಮಗೆ ಸಿಗುವುದು ಹೇಳ್ತಾನೆ, ನಿಮ್ಗೆ ಖಂಡಿತ ಸಿಗ್ತದೆ ಹೇಳ್ತಾನೆ. ಪುನಃ ಹೇಳ್ತಾನೆ, ಹುಡುಕಿರಿ, ಹುಡುಕಿರಿ ನಿಮಗೆ ಸಿಕ್ಕುವುದು, ನಿಮಗೆ ಸಿಗ್ತದೆ. ಪುನಃ ಹೇಳ್ತಾನೆ, ತಟ್ಟಿರಿ ನಿಮಗೆ ತೆರೆಯುವುದು. ಮೊದಲು ಬೇಡಿಕೊಳ್ಬೇಕಂತೆ, ಎರಡನೇ ಸಂಗತಿ ಹುಡುಕಬೇಕಂತೆ, ಮೂರನೇ ಸಂಗತಿ ತಟ್ಟಿರಿ ಹೇಳ್ತಾನೆ. ಅದು 3 ಸಂಗತಿ ಇಲ್ಲಿ ಹೇಳ್ತಾನೆ. ಹುಡುಕಿರಿ, ಬೇಡಿರಿ, ತಟ್ಟಿರಿ, 3 ಸಂಗತಿ ಉಂಟು. ತೆರೆಯುವುದು, ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಬೇಡಿಕೊಳ್ಳುವ ದೇವರ ಚಿತ್ತಾನುಸಾರವಾಗಿ ನೀವು ಹೃದಯಪೂರ್ವಕವಾಗಿ ಆತ್ಮದಿಂದ ತುಂಬಿ ಏನು ಬೇಡುತ್ತೀರೋ ಅದು ನೀವು ಹೊಂದುತ್ತೀರಿ. ಏಕೆ? ದೇವರ ವಾಕ್ಯ ಇದು, ಜೀವ ಸ್ವರೂಪನಾದ ದೇವರ ವಾಕ್ಯ ಇದು. ಯಾವಾಗ ನಾವು ಆತ್ಮದಿಂದ ತುಂಬಿ, ಲೋಕದ ಭೋಗ ಕಸರಲ್ಲ, ದೇವರ ಚಿತ್ತಾನುಸಾರವಾಗಿ ನೀವು ಬೇಡಿದರೆ ಆತನು ಕೊಡ್ತಾನೆ. ಅಲ್ಲಿ ದೇವರ ವಾಕ್ಯ ಅಂತದೆ, ಪ್ರತಿಯೊಬ್ಬನಿಗೆ ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು ಹೇಳ್ತಾನೆ. ತಟ್ಟುವನಿಗೆ ತೆರೆಯುವುದು. ಎಷ್ಟೋ ಸಾಮ್ಯ ರೂಪದಲ್ಲಿ ಮಾತಾಡಿದ್ದಾನೆ ಪ್ರಿಯರೇ, ಬೇರೆ ಬೇರೆ ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ. ನಾವು ಈ ಸತ್ಯವೇದ ನಾವು ಓದಿದ್ರೆ ಗೊತ್ತಾ, 3, 4, 5 ಮಧ್ಯಾಹ್ನ 6, 7 ನಮಗೆ ಅಲ್ಲಿ ಎಲ್ಲ ಪ್ರಾರ್ಥನೆ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ಪ್ರಾರ್ಥನೆ, ಪಾಪ ದಿಶೆಯಲ್ಲಿ ಬರೆಯಲ್ಪಟ್ಟಿದೆ, ಹೇಗೆ ಪಾಪ ಮಾಡಬಾರ್ದು ನಾವು, ಎಲ್ಲ ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಏತಕಸ್ರ, ನಿನಗಸ್ರ, ನನಗಸ್ರ ಅದು ಬರೆಯಲ್ಪಟ್ಟಿದೆ. ದೇವರ ಭಯ ನಮ್ಮ ಒಳಗೆ ಬೇಕು. ಇವತ್ತು ನೀನು ವಿಶ್ವಾಸಿದ್ದರೆ ದೇವರಿಗೆ ಭಯಪಡು, ನಾವು ದೇವರಿಗೆ ಭಯಪಡು. ನನಗೆ ಕೆಲವರು ಹೇಳ್ತಾರೆ, ನೀನು ಏಕೆ ಅವನಿಗೆ ಭಯಪಡಬೇಕು, ಇವಳಿಗೆ ಏಕೆ ಭಯಪಡಬೇಕು? ನಾನು ಹೇಳ್ತೇನೆ, ಮನುಷ್ಯನಿಗೆ ನಾನು ಭಯಪಡೋದಿಲ್ಲ, ಆದರೆ ನಾನು ಭಯಪಡೋದು ದೇವರಿಗೆ ಭಯಪಡೋದು. ನಾನು ದೇವರಿಗೆ ಭಯಪಡ್ತೇನೆ, ಅದಕ್ಕೋಸ್ಕರ ಈ ರೀತಿ ಇದ್ದೇನೆ. ಅಲ್ಲ, ನಿನಗೆ ಹೆದರಿಕೆ ಹೆಚ್ಚು. ನಾನು ಹೆದರುವುದಿಲ್ಲ, ಮನುಷ್ಯನಿಗೆ ಹೇಗೆ ಹೆದರುವುದು? ನಾನು ಹೆದರುವುದು ಸರ್ವಶಕ್ತನಾದ ಜೀವ ಸ್ವರೂಪನಾದ ದೇವರಿಗೆ. ಏಕೆಂದರೆ ಆತನು ಎಲ್ಲೋ ನೋಡಿಕೊಳ್ತಾನೆ, ಎಲ್ಲೋ ಆತನು ನೋಡ್ತಾನೆ. ನನ್ನ ಬಾಯಿಂದ ಬಂದ ಒಂದೊಂದು ಶಬ್ದ ನೋಡ್ತಾನೆ. ಕೆಲವು ಸರಿ ನಾವು ತಪ್ಪಿ ಹೋಗ್ತೇವೆ, ಈ ಲೋಕದಲ್ಲಿ ನಾವು ಇದ್ದೇವೆ, ತಪ್ಪಿ ಹೋಗ್ತೇವೆ, ಜಾರಿ ಹೋಗ್ತಾರೆ ಹೇಳ್ತಾರಲ್ಲ, ಜಾರಿ ಬೀಳ್ತೇವೆ. ಕೆಲವು ಸರಿ ಗೊತ್ತಿದ್ದು ಕೆಲವು ಸರಿ ಪಾಪ ಮಾಡ್ತೇವೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತಂದೆಯ ಬಲಪಾಸಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ನಿನಗಸ್ರ ನನಗಸ್ರ ವಿಜ್ಞಾಪನೆ ಮಾಡ್ತಾನೆ. ಯಾವಾಗ ನಾವು ಯೇಸುವೆ ನಮ್ಮ ಹತ್ರ ತಪ್ಪಾಯಿತು, ನನ್ನನ್ನು ಕ್ಷಮಿಸು, ಇಂಥ ಪಾಪ ಮಾಡಿದೆ, ನಿನ್ನ ವಿರುದ್ಧ ನಾನು ಹೋದೆ ಹೇಳುವಾಗ ಖಂಡಿತ ಆತ ನಿಮ್ಮನ್ನು ಕ್ಷಮಿಸ್ತಾನೆ. ಆತನು ಕ್ಷಮೆ ಕೊಡುವ ದೇವರಾದ, ಏಕೆಂದರೆ ಆತನು ಕರುಣಾಮಯನ ದೇವರಾಗಿದ್ದಾನೆ. ಪ್ರಿಯರೇ, ಖಂಡಿತವಾಗಿ ಈಗ ನೀವು ಕೇಳಿದ ಎಲ್ಲ ಬೋಧನೆ ಹೌದು, ಒಂದು ಭಾಗವಾಗಿದೆ. ಅದು ಇನ್ನೊಂದು ಭಾಗ ಉಂಟು ದೇವರದು. ಆತನು ಯೂದ ಕುಲದ ಸಿಂಹನ ಆಗಿದ್ದಾನೆ.
ಆತನು ಪರಾಕ್ರಮಶಾಲಿಯಾಗಿದ್ದಾನೆ. ಆತನು ಸಿಟ್ಟಿನ ದೇವರಾಗಿದ್ದಾನೆ. ಆತನು ದಂಡಿಸುವ ದೇವರಾಗಿದ್ದಾನೆ. ಆತನು ಶಿಕ್ಷೆ ಕೊಡುವ ದೇವರಾಗಿದ್ದಾನೆ. ನೀವು ಸತ್ಯವೇದ ಓದಿದರೆ ಸಿಗ್ತದೆ ನಿಮಗೆ. ಏಕೆಂದರೆ ಈಗ ಕೃಪೆಯ ಕಾಲ ಉಂಟು. ನಾವು ಕೃಪೆಯೆಲ್ಲ ಜೀವಿಸ್ತಾ ಇದ್ದೇವೆ. ಏಕೆ ದೇವರು ಕೃಪೆ ಇಷ್ಟ ತನಕ ಇಟ್ಟಿದ್ದಾನೆ. ನೀನು ಮತ್ತು ನಾನು ಸಿದ್ಧ ಆಗಬೇಕು ಕ್ರಿಸ್ತನ ಬರವಣಿಗೆಗೆ. ನೀನು ಮತ್ತು ನಾನು ಕ್ರಿಸ್ತನ ಬರವಣಿಗೆಗೆ ಸಿದ್ಧ ಆಗಬೇಕೆಂದು ಆತನು ಬಯಸ್ತಾ ಇದ್ದಾನೆ. ನಾವು ಸಿದ್ಧ ಆಗಲಿಕ್ಕೆ ಉಂಟು. ಕ್ರಿಸ್ತನ ಬರವಣಿಗೆ ಉಂಟು. ಒಂದು ಯುಗ ಮುಗಿಯುತ್ತದೆ. ಒಂದು ಯುಗ ಮುಗಿಯುತ್ತದೆ. ಲೋಕ ಮುಗಿಯುವುದಿಲ್ಲ. ಲೋಕ ಅಂತ್ಯ ಆಗುವುದಿಲ್ಲ. ಯುಗ ಅಂತ್ಯ ಆಗ್ತದೆ. ಕ್ರಿಸ್ತನು ಆಕಾಶ ಮಂಡಲದಲ್ಲಿ ಬರುವುದೆಂದರೆ ಏನು? ಯುಗ. ಯುಗ ಅದು. ಯುಗದ ಅಂತ್ಯದಲ್ಲಿ ನಾವಿದ್ದೇವೆ. ಲೋಕದ ಅಂತ್ಯ ಅಲ್ಲ. ಲೋಕ ಇನ್ನೂ ಎಷ್ಟು ವರ್ಷ ಉಂಟು, ಆದರೆ ಯುಗದ ಅಂತ್ಯ. ಏಕೆಂದರೆ ಕ್ರಿಸ್ತನು ಸಭೆಗೆ ಎತ್ತಲ್ಪಡ್ತಾನೆ. ಸಭೆಗೆ ಆತನು ಎತ್ತುತ್ತಾನೆ ಕ್ರಿಸ್ತನು. ಆ ಸಮಯದಲ್ಲಿ ನಾವು ಇದ್ದೇವೆ. ಹೇಗೆ ನಡೆಯಬೇಕು ಪ್ರಿಯರೇ? ಹಾಗಾದರೆ ದೇವರ ಭಯ ಬೇಕಾ ಬೇಡ ನಮಗೆ? ದೇವರ ಭಯ ಬೇಕು ನಮಗೆ. ಭಯ ಪರಿಶುದ್ಧತೆ ಬೇಕಾ ಬೇಡ? ಬೇಕು ಪರಿಶುದ್ಧತೆ ನಮಗೆ. ನೀನು ಇತರರಿಗೆ ಏನು ಮಾಡ್ತೀಯ ಅದು ನನಗೆ ಮಾಡುವಾಗ ಆಯಿತು. ಎಸ್, ನನಗೆ ಸಮಯ ಉಂಟು ಇತರರಿಗೆ ಏನಾದರೂ ಮಾಡಲಿಕ್ಕೆ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಮಯ ಉಂಟು. ಜನರು ಏನು ಹೇಳಲಿ, ಜನರು ನೀನು ಸರಿ ಇಲ್ಲ, ಅವನು ಹೀಗೆ, ಅವನು ಹಾಗೆ, ಏನೇನೋ ಹೆಸರು ಹಾಳು ಮಾಡ್ಬೋದು. ನಿನ್ನ ಹೆಸರು ಹಾಳು ಮಾಡ್ಬೋದು. ಯಾರ ಬಾಯಿ ಕಟ್ಟಲಿಕ್ಕೆ ಆಗ್ತದೆ ನಿಮಗೆ? ಬಾಯಿ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದೀ ಅದು ನಿನಗೆ ಮೊದಲು ತಿಳಿಯಬೇಕು. ಒಬ್ಬ ವ್ಯಕ್ತಿಗೆ ಯಾರು ಧರ್ಮದಲ್ಲಿ ಜೀವಿಸ್ತಾ ಇದ್ದಾರೆ ಅವರಿಗೆ ಅರ್ಥ ಆಗುವುದಿಲ್ಲ ಅದು. ಆದರೆ ನಿನಗೆ ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೀ? ದೇವರು ನಿನ್ನ ನಡತೆಯನ್ನು ಮೆಚ್ಚುತ್ತಾನ? ದೇವರಿಗೆ ನಿನ್ನ ನಡವಳಿಕೆ ಮೆಚ್ಚುಗೆ ಆಗ್ತದ? ನಮ್ಮ ತಂದೆಯಾದವರಿಗೆ ಮೆಚ್ಚುಗೆ ಆಗ್ತದ? ಮೊದಲು ನಾವು ತಿಳ್ಕೊಳ್ಬೇಕು. ತಂದೆ ಮೆಚ್ಚಬೇಕು ನಿಮಗೆ. ಅದಕ್ಕೆ ಸಿದ್ಧತೆಯ ಸಮಯದಲ್ಲಿ ನಾವು ಇದ್ದೇವೆ. ಈಗ ಆತನು ರಕ್ತ ಕೊಟ್ಟಿದ್ದಾನೆ, ಆತನು ಪ್ರಾಣ ಕೊಟ್ಟಿದ್ದಾನೆ. ನಾವು ಸಾಯಬೇಕಿತ್ತು ಆ ಶಿಲುಬೆಯಲ್ಲಿ, ದಂಡನೆ ನಮಗೆ. ಆದರೆ ನಮಗೆ ದಂಡನೆ ಆಗಬಾರದೆಂದು ಆತನು ದಂಡಿಸಲ್ಪಟ್ಟಿದ್ದಾನೆ. ಆತನು ಪ್ರಾಣ ಕೊಟ್ಟಿದ್ದಾನೆ. ಮೂರನೇ ದಿವಸ ಜೀವಂತವಾಗಿದ್ದಾನೆ. ಏಕೆ? ನೀನು ಮತ್ತು ನಾನು ಸತ್ತರೂ ಜೀವಂತವಾಗಬೇಕೆಂದು. ನೋಡಿ, ನಾವು ಶರೀರ ಬಿಡಬಹುದು ಒಂದು ಯೇಸು ಬರಲಿಕ್ಕೆ ತಡ ಇದ್ದರೆ, ಆದರೆ ನಮ್ಮ ಆತ್ಮ ನಿತ್ಯ 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 ಜೀವಿಸ್ತದೆ. ಒಂದು ವೇಳೆ ನೀನು ರಕ್ಷಣೆ ಹೊಂದಿದರೆ, ಯೇಸುಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದರೆ, ಮಾನಸಾಂತರಾಗಿ ಪಶ್ಚಾತ್ತಾಪಾಗಿ, ಖಂಡಿತ ನೀನು ದೇವರೊಟ್ಟಿಗೆ ನಿತ್ಯ 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 ಜೀವಿಸ್ತೀವಿ. ಅಂತ್ಯನೇ ಇಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನ ಇಲ್ಲದೆ, ಯೇಸು ನನ್ನ ಸ್ವಂತ ರಕ್ಷಕನಲ್ಲ, ಯೇಸುಗೆ ನನ್ನ ಪಾಪಕಸರ ಆತನು ಸಾಯಲಿಲ್ಲ, ಅವನು ಹೀಗೆ ಬಂದು ಹೋದ, ಆತನು ಫಾರಿನ್ ದೇವರು ಎಂದು ನೀನು ಹೇಳಿದರೆ, ಆತನು ಸ್ವೀಕಾರ ಮಾಡದಿದ್ದರೆ ಪ್ರಿಯರೇ, ಆತನು ಕೂಡ ಶರೀರದಲ್ಲಿ ಸಾಯ್ತಾನೆ. ಆದರೂ ನಿತ್ಯ 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 ಆತನು ಎಲ್ಲಿ ಹೋಗಬೇಕು? ದೇವರ ವಾಕ್ಯ, ನನ್ನ ವಾಕ್ಯ ಅಲ್ಲ. ಆತನು ಕತ್ತಲೆಗೆ ಹೋಗಬೇಕು, ಆತನು ನರಕಕ್ಕೆ ಹೋಗಬೇಕಾಗ್ತದೆ. ಅಲ್ಲಿ ಕೂಡ ನಿತ್ಯ ನಿತ್ಯ ಜೀವಿಬೇಕು. ಆತನಿಗೆ ಬದುಕಲಿಕ್ಕೆ ಉಂಟಲ್ಲಿ, ಅಲ್ಲಿ ಬೆಂಕಿಯಲ್ಲಿ ಬದುಕಲಿಕ್ಕುಂಟು, ಬೆಂಕಿಯ ಕೆರೆಯಲ್ಲಿ ಬದುಕಲಿಕ್ಕುಂಟು ಅವನಿಗೆ. ಯೇಸು ಎಷ್ಟೋ ಕಡೆಯಲ್ಲಿ ಈ ನರಕದ ವಿಷಯದಲ್ಲಿ ಮಾತಾಡಿದ್ದಾನೆ ಪ್ರಿಯರೇ. ಆತನು ಮಾತಾಡಿದ್ದಾನೆ ನರಕ ವಿಷಯದಲ್ಲಿ. ಒಬ್ಬರಲ್ಲಿ ಹೋಗಬಾರದೆಂದು, ಎಲ್ಲರೂ ನಿತ್ಯ ನಿತ್ಯ ಜೀವಿಸಬೇಕೆಂದು ತಂದೆಯ ಚಿತ್ತವಾಗಿದೆ. ಅದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಒಬ್ಬನೇ ಮಗನನ್ನು, ಯಾರೂ ನಾಶವಾಗಬಾರದಲ್ಲ. ಇವತ್ತು ಎಷ್ಟು ಮಂದಿ ಮಗನನ್ನು ನಂಬುವುದಿಲ್ಲ, ದೇವರಿಗೆ ಮಗ ಇಲ್ಲ ಹೇಳ್ತಾರೆ. ಅವರು ಲೋಕ ಸಂಬಂಧವಾದ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಆದರೆ ನಾವು ಸಾರುವ ವಾಕ್ಯ ಆತ್ಮಿಕ ಸಂಗತಿ, ಆತ್ಮಿಕ ರೀತಿಯಲ್ಲಿ ಸಾರ್ತಾ ಇದ್ದೇವೆ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಚಿಂತೆ ಮಾಡಬೇಡಿರಿ. ಈಗಲೂ ಲೇಟ್ ಆಗಲಿಲ್ಲ, ಈಗ ಲೇಟ್ ಆಗಲಿಲ್ಲ. ನಿನಗೆ ಶುಭ ಸಮಯ ಸಿಕ್ಕಿತು ಆಲ್ರೆಡಿ. ಈಗ ನೀನು ಒಪ್ಪಿ ಸ್ವೀಕಾರ ಮಾಡಬೇಕು. ನಾಳೆ ಎಂದು ಎಣಿಸಬೇಡ. ಒಂದು ದಿವಸದಲ್ಲಿ ನಾಳೆ ಏನಾಗ್ತದೆ ಗೊತ್ತಿಲ್ಲ.
ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಈಗ ನಿನಗೆ ಸಿಕ್ಕಿದರೆ ನಾಳೆ ಎಂದು ನೀನು ಕೊಚ್ಚಿಕೊಳ್ಳಬೇಡ. ಈಗ ನೀನು ಡಿಸೈಡ್ ಮಾಡು, ಯೇಸುವೇ ನಾನೊಂದು ಪಾಪಿ ಆಗಿದ್ದೇನೆ, ಪಾಪದಲ್ಲಿ ಜೀವಿಸ್ತೇನೆ ಅಪ್ಪ, ನನಗೆ ನೀನೇ ಬೇಕು, ನೀನು ರಕ್ಷಕನಾಗಿದ್ದಿ, ನಿನ್ನ ಶುಭ ಸಂದೇಶ ನಾನೀಗ ಕೇಳಿದೆ, ನನಗೆ ನೀನೇ ಬೇಕು, ನೀನೇ ಬೇಕು. ಈ ವಾಕ್ಯದಿಂದ ನಿಮಗೆ ದೇವರ ಆಶೀರ್ವಾದ ಮಾಡಿ. ಯೇಸು ಇಲ್ಲದ ಜೀವಿತ ಬರಡವಾಯಿತು, ಯೇಸು ಇಲ್ಲದ ದಯಾನವಾಯಿತು. ಯೇಸು ಇಲ್ಲದಿದ್ದರೆ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅದು ಹೇಗೆ ಒಣಗಿದ ನೆಲದ ಮೇಲೆ ಒಣಗಿದ ನೆಲ ಒಡೆಯವಾಗಿಲ್ಲ, ಆ ರೀತಿ ತಂದೆ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಮಕ್ಕಳು ಕರ್ತನೇ ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ಹಸ್ತ ಅವರ ಮೇಲೆ, ಎಲ್ಲರ ಮೇಲೆ ಇಳಿದು ಬರಲಿ ಕರ್ತನೇ. ವಿಧ ವಿಧ ರೀತಿಯಲ್ಲಿ ನೀನು ಮಾತಾಡಿದಿ ಕರ್ತನೇ, ಅವರ ಥರ ದೇವರ ವಾಕ್ಯದ ಮುಖಾಂತರ ಮಾತಾಡಿದಿ. ದೇವರ ವಾಕ್ಯದಲ್ಲಿ ಜೀವ ಉಂಟು, ಈ ಜೀವವುಳ್ಳ ವಾಕ್ಯ ಅವರು ಕೇಳಿದರೆ ಕರ್ತನೇ, ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕೆಂದು ಪ್ರಾರ್ಥನೆ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡು, ಅವರ ಜೀವಿತದಲ್ಲಿ ಅದು ಕೆಲಸ ಮಾಡಲಿಕ್ಕೆ ಕರ್ತನೇ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಮಕ್ಕಳ ಮೊರೆಗೊಡುವಾಗ ನೀನು ಕೇಳುವ ದೇವರಾಗಿದ್ದಿ ಕರ್ತನೇ. ಹಿಂಗೆ ಸ್ತೋತ್ರ ಕರ್ತನೇ. ಯಾವ ಪಟ್ಟಣದಲ್ಲಿ ಇದ್ದಾರೆ ಕರ್ತನೇ, ಆ ಪಟ್ಟಣದ ಕ್ಷೇಮಗೋಸ್ಕರ ಅವರು ಪ್ರಾರ್ಥಿಸಲಿ ಕರ್ತನೇ. ಪೌಳಿ ಗೋಡೆಯಲ್ಲಿ ನಿಂತು ಪ್ರಾರ್ಥಿಸಲಿಕ್ಕೆ ಸಹಾಯ ಮಾಡು. ನಿನ್ನ ಪರಿಶುದ್ಧ ಆತ್ಮನಿಂದ ಅವರಿಗೆ ತುಂಬಿಸು ಕರ್ತನೇ. ಇವರ ಬಲದಿಂದ, ಇವರ ಶಕ್ತಿಯಿಂದ ಇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಸಹಾಯ ಬೇಕು. ಪರಿಶುದ್ಧಾತ್ಮ ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಆತ್ಮಂದ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸಿ ಇವರಿಗೆ ಪ್ರಾರ್ಥನೆ ಆತ್ಮಂದ ತುಂಬಿಸು ಕರ್ತನೇ. ದೇವಾ ನೀನು ಇವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು, ದೇವರ ಆತ್ಮ ನಿಮಗೆ ತುಂಬಿಸ್ತಾ ಇದ್ದೇನೆ, ಪ್ರಾರ್ಥನೆ ಆತ್ಮಂದ ತುಂಬಿಸ್ತಾ ಇದ್ದೇನೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರ ಹಸ್ತ ನಿಮ್ಮ ಮೇಲೆ ಇಳಿದು ಬಂದಿದೆ. ಈ ಸಮಯದಲ್ಲಿ ನಿಮ್ಮಲ್ಲಿ ತಿರುಗಿರ್ತಾ ಉಂಟು, ಆತ ನಿಮಗೆ ಸಹಾಯ ಮಾಡ್ತಾ ಇದ್ದೇನೆ. ತಂದೆ ನಿಮಗೆ ಸ್ತೋತ್ರಪ್ಪ. ಇರ್ಬೋದು, ಯಾವ ಕಷ್ಟದಲ್ಲಿ ಇರ್ಬೋದು, ಸಮಸ್ಯೆಯಲ್ಲಿ ಇದು ಅದರಲ್ಲಿ ಬಿಡುಗಡೆ ಮಾಡೋಕತ್ತನೆ, ಟಚ್ ಮಾಡೋಕತ್ತನೆ. ಎಲ್ಲ ಬಡತನದಿಂದ ಬಿಡುಗಡೆ ಕೊಡು. ಕೆಲಸ ಇಲ್ಲದವರಿಗೆ ನೀನು ಕೆಲಸ ಒದಗಿಸು, ಬಾಗಿಲು ತೆರೆಯಲ್ಪಡಲಿ. ನಿನ್ನ ವಾಕ್ಯ ಹೇಳ್ತದೆ, ನೀನು ಬಾಗಿಲು ತೆರೆದು ಯಾರಿಗೆ ಬಂದು ಮಾಡಲಿಕ್ಕೆ ಆಗೋದಿಲ್ಲ. ನೀನು ಅವರ ಬಾಗಿಲು ತೆರೆಯಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಹೋಗುವಾಗ ಬರುವಾಗ ಈಗ ಅವರಿಗೆ ಕಾಪಾಡು, ಕೇಳಿಂದ ಇವರಿಗೆ ತಪ್ಪಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ವೈರಿ ಮಾಡಿದ ಎಲ್ಲ ಪ್ಲ್ಯಾನಿಂಗ್ ಇವರಿಗೆ ಒಂದು ಗುರಿ ತೋಡಿದ್ದ, ಆ ಗುರಿಯಲ್ಲಿ ವೈರೇ ಬೀಳಲಿ ಕರ್ತನೇ. ದುರಾತ್ಮನ ಒಂದು ದಾರಿಯಲ್ಲಿ ಬಂದರೆ 7 ದಾರಿಯಲ್ಲಿ ಓಡಿ ಹೋಗಲಿ ಕರ್ತನೇ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಇವರು ಸ್ಥಿರವಾಗಿದ್ದಾರೆ ಕರ್ತನೇ, ಇವರು ಬಾಲ ಅಲ್ಲ ಕರ್ತನೇ, ಇವರು ಸ್ಥಿರವಾಗಿದ್ದಾರೆ. ತಂದೆ ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಸನ್ನಿಧಿಯಲ್ಲಿ ಮಕ್ಕಳು ಇದ್ದಾರೆ, ಈ ಸಮಯದಲ್ಲಿ ಕಾರ್ಯ ಮಾಡು ಕರ್ತನೇ. ಎಲ್ಲಿ ಹೋಗಿದ್ದಾರೆ ಅಲ್ಲಿ ಅವರಿಗೆ ದಯ ತೋರಿಸು ಕರ್ತನೇ. ಏಕೆ ನೀನು ಪರವಾಗಿ ನಿಲ್ಲು ಕರ್ತನೇ. ಕೈ ಹಾಕಿದ ಕೆಲಸ ಅವರು ಸಕ್ಸಸ್ ಮಾಡು ದೇವಾನಿಗೆ, ಏಕೆಂದರೆ ಅವರಿಗೆ ಅನುದಿನದ ಆಹಾರ ನೀನು ಕೊಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಕೇಡಿಂದ ತಪ್ಪಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ವಂಚನೆಯಿಂದ ತಪ್ಪಿಸು, ಮೋಸದಿಂದ ಇವರಿಗೆ ತಪ್ಪಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಷ್ಟೋ ಜನ ಮೋಸಕ್ಕೆ ಸಿಕ್ಕಿಬಿದ್ದರೆ, ವಂಚನೆಗೆ ಸಿಕ್ಕಿಬಿದ್ದಿದ್ದಾರೆ ಕರ್ತನೇ. ದೇವ ನರಳಾಡ್ತಾ ಇದ್ದಾರೆ, ಹಗಲು ರಾತ್ರಿ ಎತೆಯಲ್ಲಿ, ಹಗಲು ರಾತ್ರಿ ಚಿಂತೆಯಲ್ಲಿ ಇದ್ದಾರೆ ಅವರು ಕರ್ತನೇ. ದೇವಾ ಹೀಗೆ ಆಯ್ತಲ್ಲ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಈಗ ಆಯ್ತಲ್ಲ. ಪೀಡಿಸುವ ಆತ್ಮನೇ ಯೇಸು ನಾಮದಲ್ಲಿ ಬಿಟ್ಟೋಗವರಿಗೆ ಅವರು ಫ್ರೀ ಆಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಫ್ರೀ ಆಗಿರಿ, ಫ್ರೀ ಆಗಿರಿ. ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ, ಫ್ರೀ ಆಗಿರಿ. ಚಿಂತೆ ಮಾಡಬೇಡಿರಿ. ಓ ಚಿಂತಕನನ್ನು ಹೊರಗೆ ಹಾಕಿರಿ. ಚಿಂತೆ ಆತ್ಮನ ತಿರಸ್ಕಾರ ಮಾಡಿರಿ. ಚಿಂತೆ ಆತ್ಮನ ತಿರಸ್ಕಾರ ಮಾಡುವಾಗ ದೇವರ ಆತ್ಮನಿಂದ ತುಂಬಲ್ಪಡ್ತೀರಿ. ಸತ್ಯವೇದ ಓದಲಿಕ್ಕೆ ಎಷ್ಟೋ ಮಂದಿಗೆ ಆಗೋದಿಲ್ಲ, ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ. ಸತ್ಯವೇದ ಓದಲಿಕ್ಕೆ ನಿಮಗೆ ಸಹಾಯ ಮಾಡ್ತಾನೆ. ಎಷ್ಟು ಜನಗೆ ಸತ್ಯವೇದ ಓದುವಾಗ ಕಣ್ಣು ಮಯಮಯ ಆಗುವುದು, ಕಣ್ಣು ನೋವಾಗುವುದು, ಇಂಥ ಸಂಗತಿ ಉಂಟು. ದೇವರ ಆತ್ಮ ನಿಮಗೆ ಕಣ್ಣಿಗೆ ಮುಟ್ಟುತ್ತಾ ಇದ್ದಾನೆ, ಈ ಸಮಯದಲ್ಲಿ ಮುಟ್ಟುತ್ತಾ ಇದ್ದಾನೆ, ಸರಿಯಾಗಿ ಕಾಣುವಾಗೆ ಸಹಾಯ ಮಾಡ್ತಾ ಇದ್ದಾನೆ. ಎಷ್ಟೋ ಜನಗೆ ಸತ್ಯವೇದ ಓದುವಾಗ ನಿದ್ರೆ ಬರುತ್ತಾ ಉಂಟು, ದೇವರ ಆತ್ಮ ಅಂಥವರಿಗೆ ಮುಟ್ಟುತ್ತಾ ಇದ್ದಾನೆ. ಎಷ್ಟೋ ಜನಗೆ ಪ್ರಾರ್ಥನೆ ಮಾಡುವಾಗ ನಿತ್ಯ ಬರ್ತಾ ಉಂಟು, ದೇವರ ಆತ್ಮ ಅವರಿಗೆ ಮುಟ್ಟುತ್ತಾ ಇದ್ದಾನೆ, ಟಚ್ ಮಾಡ್ತಾ ಇದ್ದಾನೆ. ಎಲ್ಲ ಕೋಟೆ ಕತ್ತಲುಗಳು ನಜರೇತನ ಯೇಸು ನಾಮದಲ್ಲಿ ಮುರಿತಾನೆ ಕತ್ತನೆ. ಫ್ರೀ ಆಗಲಿ. ಕೋಟೆ ಕತ್ತಲುಗಳು ಬಿಟ್ಟೋಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟೋಗಲಿ ಕತ್ತನೆ. ಫ್ರೀ ಆಗಲಿ ಕತ್ತನೆ. ಎಲೇ ಹೊರೆ ಹೊತ್ತುವರೇ, ಕಷ್ಟಪಡುವರೇ,
ನನ್ನ ಹತ್ತಿರ ಬನ್ನಿ ಎಂದು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಓ, ಯಾರು ಕಷ್ಟಪಡ್ತಾರೆ, ಯಾರು ಹೊರೆ ಹೊತ್ತುತ್ತಾರೆ, ದೇವರು ಕರೆಯುತ್ತಾ ಇದ್ದೇನೆ ಅಂಥವರಿಗೆ. ಹಾಲೆಲೂಯ. ಅಂಥವರ ಕೋಟೆ ಕತ್ತಲು ಮುರಿಯಲ್ಪಡಲಿ. ನಿಮ್ಮ ಹೊರೆ ಯೇಸುಗೆ ಕೊಡಿರಿ. ಯೇಸುನ ಹಗುರವಾದ ನೊಗವು ನೀವು ತಗೊಳ್ಳಿರಿ. ನಿಮ್ಮ ಭಾರವಾದ ನೊಗವು ಕೊಡಿರಿ. ಆತನು ಸ್ವಾತ್ವಿಕನಾಗಿದ್ದಾನೆ, ಆತನು ಒಳ್ಳೆಯವನಾಗಿದ್ದಾನೆ, ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಈ ಸಮಯದಲ್ಲಿ ಎಷ್ಟೋ ಮಂದಿಗೆ ಪ್ರೀತಿ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಆತನು ಪ್ರೀತಿ ಮಾಡಲಿಕ್ಕೆ ಕಲಿಸ್ತಾ ಇದ್ದಾನೆ. ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿ, ಆತ್ಮಿಕ ಪ್ರೀತಿ ಮಾಡಲಿಕ್ಕೆ ಕಲಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರಪ್ಪ. ರಾಜ್ಯಾಧಿರಾಜನೇ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಒಳಿದು ಬರಲಿ. ಎಷ್ಟೋ ಕುಟುಂಬದಲ್ಲಿ ಕರ್ತನೇ ತಪ್ಪು ತಿಳುವಳಿಕೆವಾಗಿದೆ ಸ್ವಾಮಿ. ಆ ತಪ್ಪು ತಿಳುವಳಿಕೆಯಿಂದ ಬಿಡುಗಡೆ ಕೊಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯ ನಿನಗೆ ಮೊರೆ ಇಡ್ತೇನೆ ಕರ್ತನೇ. ನೀನು ಮಾತ್ರ ಅದು ಮಾಡಲಿಕ್ಕೆ ಮುರಿದ ಹೃದಯ ಒಂದು ಮಾಡುವ ದೇವರಾಗಿದೆ ಕರ್ತನೇ. ನಿನ್ನ ರಕ್ತ ನಾನು ಕೇಳಿದೆ ಚುಮುಕುತ್ತೇನೆ ಕರ್ತನೇ. ಎರಡು ಆದದನ್ನು ಒಂದು ಮಾಡುವ ದೇವರು. ನಿನ್ನ ರಕ್ತದಲ್ಲಿ ಒಂದಾಗ್ತದೆ, ನಿನ್ನ ರಕ್ತವು ಜೋಡಿಸ್ತದೆ, ಎರಡು ಭಾಗ ಮಾಡುವುದಿಲ್ಲ. ನಿನ್ನ ರಕ್ತವು ಜೋಡಿಸುವುದಾಗಿದೆ. ತಂದೆ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನೀನು ಕಾಪಾಡು. ಪ್ರಯಾಣ ಮಾಡ್ತಾ ಇದ್ದಾರೆ ಎಷ್ಟೋ ಜನ, ನೀರಲ್ಲಿ, ವಾಯಲ್ಲಿ, ನೆಲದಲ್ಲಿ ಕರ್ತನೇ, ಅವರಿಗೆ ಪ್ರೊಟೆಕ್ಟ್ ಮಾಡು ಕರ್ತನೇ. ಪ್ರೊಟೆಕ್ಷನ್ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಮಧ್ಯಾಹ್ನ ವೇಳೆಯಲ್ಲಿ ಕರ್ತನೇ, ಎಷ್ಟೋ ಜನ ಹಸಿವೆಯಲ್ಲಿದ್ದಾರೆ, ಅವರಿಗೆ ಹಸಿವೆ ನೀಗಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಎಷ್ಟೋ ಜನ ಕರ್ತನೇ ಆಶ್ರಮ ನಡೆಸ್ತಾ ಇದ್ದಾರೆ, ಅವರಿಗೆ ದಾನಿಗಳನ್ನು ಎಬ್ಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆ ಸ್ತೋತ್ರ ಕರ್ತನೇ. ಕರ್ತನೇ ಒದಗಿಸು, ಅವ್ರು ಏನೇನು ಬೇಕು ಒದಗಿಸಿಕೊಡ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ತಂದೆ ಸ್ತೋತ್ರ ಕರ್ತನೇ. ಅಪ್ಪ ನೀನು ಒಳ್ಳೆ ಅವನು ಕರ್ತನೇ. ಅಪ್ಪ ಈ ಒಳ್ಳೆ ಅವಕಾಶ ಕೊಟ್ಟಿದ್ದು ಈ ಸಮಯದಲ್ಲಿ ಕರ್ತನೇ. ಎಲ್ಲರಿಗೆ ಮಾನವನಿಗೆ ನೀನು ಅದು ಕರ್ತನೇ ಚಲಿಸುವವರ ಮಧ್ಯದಲ್ಲಿ ನನ್ನ ಪ್ರಾರ್ಥನೆ. ಎಲ್ಲರಿಗೆ ಟಚ್ ಮಾಡು ಕರ್ತನೇ. ಎಲ್ಲ ವಿಶ್ವಾಸಿಗಳಿಗೆ ಟಚ್ ಮಾಡು ಕರ್ತನೇ. ಅವರ ಕರ್ತನೇ ಬಲಹೀನತೆ ಬಿಟ್ಟು ಹೋಗಲಿ ಕರ್ತನೇ ಸ್ವಾಮಿ. ಬಲಹೀನತೆ ಅವರ ಕರ್ತನೇ ಲೇಜಿನೆಸ್ ಬಿಟ್ಟು ಹೋಗಲಿ ಅವರು ಇದೇ ಸಮಯದಲ್ಲಿ ಕರ್ತನೇ. ತಂದೆ ನಿನಗೆ ಸ್ತೋತ್ರ ಕರ್ತನೇ. ಹಾಲೆಲೂಯಾ. ಎಷ್ಟೋ ವಿಶ್ವಾಸಿಗಳಿಗೆ ಏನು ಬೇಡ ಅಂದಾಗುವುದು. ಅಯ್ಯೋ ಬೇಡ, ಏಕೆ ಆರಾಧನೆ ಬೇಕು, ಏಕೆ ಪ್ರಾರ್ಥನೆ, ಇಂಥವರಿಗೆ ದೇವರ ಆತ್ಮ ಮುಟ್ಟುತ್ತಾ ಉಂಟು ಈ ಸಮಯದಲ್ಲಿ. ನಿಮ್ಗೆ ಇಂಥವರಿಗೆ ತುಂಬಿಸ್ತಾ ಇದ್ದಾನೆ, ತುಂಬಿಸ್ತಾ ಇದ್ದಾನೆ. ಭಾನುವಾರ ಆರಾಧನೆ ಬರಲಿಕ್ಕೆ ಕೂಡ ಬೇಡ ಎನಿಸ್ತದೆ ಒಳಗಿಂದ. ಅಂಥವ್ರಿಗೆ ದೇವರ ಆತ್ಮ ಮುಟ್ಟುತ್ತಾ ಉಂಟು, ಟಚ್ ಮಾಡ್ತಾ ಉಂಟು. ನಿಮಗೆ ದೇವರ ಆತ್ಮದಿಂದ ತುಂಬಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಬಲಪಡಿಸು ಕರ್ತನೇ. ರೋಗದಲ್ಲಿ ಇದ್ದವರಿಗೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಯಾರು ರೋಗದಲ್ಲಿದ್ದಾರೆ ಅವರಿಗೆ ದೇವರ ಆತ್ಮ ಮುಟ್ಟುತ್ತಾ ಇದ್ದಾನೆ. ಆ ಭಾಗದಲ್ಲಿ ಮುಟ್ಟುತ್ತಾ ಇದ್ದಾನೆ. ಯಾರು ನೋವಲ್ಲಿದ್ದರೆ ಆ ಭಾಗದಲ್ಲಿ ಮುಟ್ಟುತ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಸೈತಾನನ ಬಂಧನದಲ್ಲಿದ್ದವರಿಗೆ ದೇವರ ಆತ್ಮ ಮುಟ್ಟುತ್ತಾನೆ, ಬಿಡುಗಡೆ ಪಡ್ತಾ ಇದ್ದಾನೆ. ನೀನು ಬಿಡುಗಡೆ ಹೊಂದು ಯೇಸು ನಾಮದಲ್ಲಿ ಫ್ರೀ ಆಗು. ಮೆಂಟಲಿ ಸಿಕ್ಕಿದ್ದವರನ್ನು, ಮಾನಸಿಕ್ಕಿದ್ದವರನ್ನು ದೇವರ ಆತ್ಮ ಮುಟ್ಟುತ್ತಾ ಇದ್ದಾನೆ ಈ ಸಮಯದಲ್ಲಿ. ತಂದೆ ನಿನಗೆ ಸ್ತೋತ್ರ ಕರ್ತನೇ. ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ಬಿಡುಗಡೆ ಮಾಡು ಕರ್ತನೇ ದೇವ. ಎಷ್ಟೋ ಮಂದಿಗೆ ಪ್ರಾರ್ಥನೆ ಆಗತ್ತೋ, ಎಷ್ಟು ಮಂದಿ ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಕೊರತೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಎಷ್ಟೋ ನೆರಳಾಡ್ತಾರೆ, ಹಾಸ್ಪಿಟಲ್ ನೆರಳಾಡ್ತಾರೆ. ಅವರಿಗೆ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಎಷ್ಟು ಜನ ಮರಣದ ಹಂತದಲ್ಲಿದ್ದಾರೆ, ಅವರಿಗೆ ಟಚ್ ಮಾಡು ಕರ್ತನೇ. ನೀನು ಬೇಕು ಕರ್ತನೇ. ಅವರಿಗೆ ಎಷ್ಟು ಮರಣದ ಮನೆ ಉಂಟು ಕರ್ತನೇ, ನೀನು ಸಂತೈಸು ಕರ್ತನೇ. ಎದೆಯಲ್ಲಿ ಚಿಂತೆಯಲ್ಲಿದ್ದರೆ ನೀನು ಸಂತೈಸು ಕರ್ತನೇ. ತಂದೆ ಮಗನನ್ನು ಕಳಿಕೊಂಡಿದ್ದಾನೆ, ಮಗಳನ್ನು ಕಳಿಕೊಂಡಿದ್ದಾನೆ. ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಳ್ಳಿ ಎಷ್ಟು ಮನೆ ಉಂಟು. ನೀನು ಅವರಿಗೆ ಸಂತೈಸು ಕರ್ತನೇ. ನೀನು ಅವರಿಗೆ ಮುಟ್ಟಬೇಕಂದು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಟಚ್ ಮಾಡು ಕರ್ತನೇ. ನೀನು ಹೇಳ್ತಾರೆ ಒಂದು ತಾಯಿ ಮರೆತು ಬಿಟ್ಟವ್ರು ಮೊಲಕಸು ನಾನು ನಿನ್ನ ಮರೆಯುವುದೇ ಇಲ್ಲ. ಒಂದು ತಾಯಿ ಪ್ರೀತಿ ಮಾಡೋದು ಬಿಟ್ಟರೆ ನಾನು ಪ್ರೀತಿ ಮಾಡ್ತೇನೆ. ಈ ಲೋಕದ ಅಂತ್ಯ ತನಕ ನಾನು ನಿನ್ನೊಟ್ಟಿಗೆ ಇರ್ತೇನೆ ವಾಗ್ದಾನ ಮಾಡಿದಿ. ಈ ವಾಗ್ದಾನ ನೆರವೇರಿಸು ಕರ್ತನೇ. ಹಾಲೆಲೂಯಾ. ನೀನು ಎಂದಿಗೂ ತಳ್ಳಿ ಹಾಕುತ್ತಿಲ್ಲ. ನೀನು ಪ್ರೀತಿ ಮಾಡ್ತೇ ಕರ್ತನೇ. ಮಾನವನಿಗೆ ಎಲ್ಲ ಜಾತಿ ಕುಲ ಭಾಷೆ ಜನರಿಗೆ ನೀನು ಪ್ರೀತಿ ಮಾಡ್ತಾ ಇದ್ದಿ ಕರ್ತನೇ. ಏಕೆ ನೀನು ಪ್ರೀತಿ ಸ್ವರೂಪನಾಗ್ದಿ, ನೀನು ಜೀವ ಸ್ವರೂಪನ ದೇವರಾಗಿದ್ದಿ. ಎಲ್ಲರಿಗೆ ಮುಟ್ಟು ಕರ್ತನೇ. ಎಲ್ಲ ಅಧಿಕಾರಿಗಳಿಗೆ ಮುಟ್ಟು ಕರ್ತನೇ. ಸರಿಯಾದ ಬುದ್ಧಿ ಜ್ಞಾನ ತಿಳುವಳಿಕೆ ಕೊಡು. ಎಲ್ಲ ಅಧಿಕಾರ ನಡೆಸುವವರಿಗೆ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಎಲ್ಲ ಕತೆ ನೀನು ಅವರಿಗೆ ಚಲಿಸು ಕರ್ತೇ ದೇವ. ಒಳ್ಳೆ ಆರೋಗ್ಯ ಕೊಡು ಮಾನವನಿಗೆ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ರೋಗದಿಂದ ಬಿಡುಗಡೆ ಆಗಲಿ ಜನರು ಕರ್ತನೇ. ರೋಗದ ಭಯದಿಂದ ಬಿಡುಗಡೆ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆ ಸ್ತೋತ್ರ ಕರ್ತನೇ. ಅಪ್ಪ ನೀನು ಒಳ್ಳೆಯವನಾಗಿದೆ. ನಮ್ಮ ಪ್ರಾರ್ಥನೆ ನೀನು ಕೇಳಿದ್ದೆ, ಇದಕ್ಕೆ ಸ್ತೋತ್ರ ಕರ್ತನೇ. ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ತಂದೆಯ ದೇವರಿಗೆ ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪ್ರೀತಿಯುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು ಲಾರ್ಡ್.